ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಮುಂಬರುವಂತಹ ಶಿಕ್ಷಕರ ನೇಮಕಾತಿಗಳಾಗಿರ್ಬೋದು ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಜ್ಞಾನ ಅಂತದ್ದು ಬಹುಮುಖ್ಯ ಆಗಿರುತ್ತೆ. ಸೊ ಇವತ್ತಿನ ಸಂಚಿಕೆ, ಏನ್ ನಾನು ವಿಶೇಷ ಸಂಚಿಕೆ ಅಂತ ಹಾಕಿದೀನಿ ಅಂತಂದ್ರೆ, ಇವತ್ತು ನಾವು 100 MCQ ಗಳನ್ನ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡ್ತೀವಿ ಅಂತಂದ್ರೆ ಇದು ಜಸ್ಟ್ ನಿಮ್ಗೆ ಒಂಥರ ಮಾಕ್ ಟೆಸ್ಟ್ ತರ ಅಷ್ಟೇ, ಅಂತ ಜಸ್ಟ್ ಒಂದು ರಿವಿಷನ್ ರೀತಿಯಾಗಿ ನಿಮ್ಗೆ ಆಗ್ತಾ ಹೋಗುತ್ತೆ. ಯಾವ ರೀತಿಯಾಗಿ ಆ ಕ್ವಶನ್ಸ್ ಅನ್ನ ಕೇಳ್ತಾರೆ, ಕಂಪ್ಲೀಟ್ಲಿ ಬೇಸಿಕ್ ಕ್ವಶನ್ಸ್ ಇರ್ತವೆ. ಇದು ಈ ಸರಣಿಯ ಮೊದಲನೇ ಒಂದು ವಿಡಿಯೋ ಆಗಿರೋದ್ರಿಂದ ನಾವು ಈ ಒಂದು ಪ್ರಶ್ನೆಗಳನ್ನ ಸಂಪೂರ್ಣ ನೀವು ತಮ್ಮನಲ್ಲೇ ಗಮನಿಸಿರ್ತೀರಾ ಎಷ್ಟು ನಿಮಿಷಗಳಲ್ಲಿ ಬಿಡಿಸ್ತೀನಿ ಅನ್ನುವಂಥದ್ದು. ಈ ಒಂದು ಪ್ರಶ್ನೆಗಳನ್ನ ನೀವು ಜಸ್ಟ್ ಇಲ್ಲಿ ಪ್ರಶ್ನೆಗಳನ್ನ ಹೇಳ್ತೀನಿ, ವಿತ್ ಆಪ್ಷನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ನೀವೇನ್ ಮಾಡ್ಬೇಕು, ಜಸ್ಟ್ ಮಾಕ್ ಟೆಸ್ಟ್ ರೀತಿಯಾಗಿ ಒಂದು 100 ಸಂಖ್ಯೆಗಳನ್ನ ಹಾಕೊಂಡು ನಾನು ಕ್ವಶನ್ ನ ಹೇಳಿದ ತಕ್ಷಣ ಆಪ್ಷನ್ಸ್ ಅನ್ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಗಮನಿಸಬಹುದು. ಮೊದಲನೇ ಪ್ರಶ್ನೆ ಇಲ್ಲಿದೆ, ಕಂಪ್ಯೂಟರ್ ನ ಮೆದುಳು ಎಂದು ಯಾವುದನ್ನ ಕರೆಯುತ್ತಾರೆ. ನಿಮಗೆ ಈಗ ನೋಡಿ, ನಿಮ್ಗೆ ಆಪ್ಷನ್ಸ್ ಕಾಣಿಸ್ತಾ ಇದೆ. ನೋಡಿದ ತಕ್ಷಣ ಆಪ್ಷನ್ಸ್ ಅನ್ನು ಹೇಳ್ತೀನಿ. ನಿಮಗೆ ಯಾವ ಆಪ್ಷನ್ ಸರಿ ಅಂತ ಅನ್ಸುತ್ತೋ ಅದನ್ನ ಗಮನಿಸ್ಕೊಡಿ. ನಾನು ಹೇಳೋ ಆಪ್ಷನ್ ನಿಮ್ಗೆ ಸರಿ ಅಂತ ಅನಿಸ್ತು ಅಂತಂದ್ರೆ ಒಂದನೇ ಪ್ರಶ್ನೆಗೆ ನೀವು ಟಿಕ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಏನಂತದ್ದು ನಾನು ಇಲ್ಲಿ ಬರೆದು ತೋರಿಸ್ತೇನೆ. ಫಾರ್ ಎಕ್ಸಾಂಪಲ್ ಈಗ ನೀವು ಇಲ್ಲಿ ಒಂದು 1, 2, 3 ಈ ರೀತಿಯಾಗಿ ಫಸ್ಟ್ ನಂಬರ್ ಹಾಕಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೀಗ ಕಂಪ್ಯೂಟರ್ ನ ಮೆದುಳು ಎಂದು ಯಾವುದನ್ನ ಕರೆಯುತ್ತಾರೆ ಅಂತಂದ್ರೆ ನಾನು ನಿಮ್ಗೆ ಆಪ್ಷನ್ಸ್ ಅನ್ನ ಹೇಳ್ತೀನಿ. ರ್ಯಾಮ್, CPU, ಹಾರ್ಡ್ ಡಿಸ್ಕ್, ಮಾನಿಟರ್ ಅನ್ನುವಂಥದ್ದು. ಕಂಪ್ಯೂಟರ್ ನ ಮೆದುಳು ಎಂದು ನಾವು ಯಾರನ್ನ ಕರಿತೀವಿ, CPU ಅನ್ನ ಕರಿತೀವಿ. ಆಪ್ಷನ್ ಬಿ ರೈಟ್ ಆನ್ಸರ್. ನೀವು ಆಪ್ಷನ್ ಬಿ ಅಂತ ಅನ್ಕೊಂಡಿದ್ರೆ ಮೊದಲೇ ಟಿಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಪ್ರತಿಯೊಂದಕ್ಕೂ ಇದೇ ರೀತಿ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ನಿಮ್ಮ ಒಂದು ಮುಂದಿನ ಶಿಕ್ಷಕರ ನೇಮಕಾತಿಗೆ ಜೊತೆಗೆ PC ಗೆ ತುಂಬಾ ಸಹಾಯಕಾರಿ ಆಗಲಿದೆ ಅಂತ ಹೇಳ್ತಾ ಹೆಚ್ಚಿನ ತಡ ಮಾಡದೆ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ ನಾವು ಈಗಾಗಲೇ ಚರ್ಚೆ ಮಾಡಿದೀವಿ. ಕಂಪ್ಯೂಟರ್ ನ ಮೆದುಳು ಅಂತ ನಾವು ಯಾವ್ದನ್ನ ಕರಿತೇವೆ, CPU ಅನ್ನ ಕರಿತೇವೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, CPU ನ ಪೂರ್ಣ ರೂಪವೇನು ಅಂತ ಇದೆ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಕಂಪ್ಯೂಟರ್ ಪ್ರೊಸೆಸಿಂಗ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸರ್ ಯುಟಿಲಿಟಿ ಅಂತ ಇದೆ. CPU ನ ವಿಸ್ತೃತ ರೂಪ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್. ಪ್ರಿಂಟರ್, ಮಾನಿಟರ್, ಕೀಬೋರ್ಡ್, ಸ್ಪೀಕರ್ ಅಂತ ಇದೆ. ಇನ್ಪುಟ್ ಡಿವೈಸ್ ಅಂತಂದ್ರೆ ಯಾವ್ದಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಕೀಬೋರ್ಡ್ ಎನ್ನುವಂಥದ್ದೊಂದು ಇನ್ಪುಟ್ ಡಿವೈಸ್ ಆಗಿರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಔಟ್ಪುಟ್ ಡಿವೈಸ್ ಯಾವುದು. ಮೌಸ್, ಸ್ಕ್ಯಾನರ್, ಮಾನಿಟರ್, ಕೀಬೋರ್ಡ್ ಅಂತ ಇದೆ. ಈ ಕೆಳಗಿನವುಗಳಲ್ಲಿ ಔಟ್ಪುಟ್ ಡಿವೈಸ್ ಯಾವ್ದಾಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ. ಆಪ್ಷನ್ ಸಿ ಮಾನಿಟರ್ ಎನ್ನುವಂಥದ್ದೊಂದು ಔಟ್ಪುಟ್ ಸಾಧನ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ನ ಶಾಶ್ವತ ಮೆಮೊರಿ ಯಾವುದು ಅಂತ ಕೇಳಿದರೆ, ಪರ್ಮನೆಂಟ್ ಮೆಮೊರಿ ಯಾವುದು ಅಂತ ಕೇಳಿದರೆ, ರ್ಯಾಮ್, ಕ್ಯಾಚೆ, ರೋಮ್, ರಿಜಿಸ್ಟರ್ ಎನ್ನುವಂಥದ್ದು ಇದೆ. ಯಾವ್ದಾಗುತ್ತೆ ಕಂಪ್ಯೂಟರ್ ನ ಶಾಶ್ವತ ಮೆಮೊರಿ, ರೋಮ್, ROM. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳು ಕೆಳಭಾಗದಲ್ಲಿ ಅದನ್ನು ಚರ್ಚೆ ಮಾಡೋಣ ಮುಂದೆ. ರ್ಯಾಮ್ ಯಾವ ರೀತಿಯ ಮೆಮೊರಿ ಅಂತ ಕೇಳಿದ್ರೆ, ನೋಡಿ ಇಲ್ಲಿ ರೋಮ್ ಎನ್ನುವಂಥದ್ದಾಯ್ತು, ಇಲ್ಲಿ ರ್ಯಾಮ್ ಯಾವ ರೀತಿಯ ಮೆಮೊರಿ. ಪರ್ಮನೆಂಟ್, ಟೆಂಪರರಿ, ಆಪ್ಟಿಕಲ್, ಎಕ್ಸ್ಟರ್ನಲ್. ನಿಮ್ಗೆ ಈಸಿಯಾಗಿ ಗೊತ್ತಿರುತ್ತೆ. ರೋಮ್ ಎನ್ನುವಂಥದ್ದು ಪರ್ಮನೆಂಟ್ ಮೆಮೊರಿ ಆದ್ರೆ, ರ್ಯಾಮ್ ಎನ್ನುವಂಥದ್ದು ಯಾವ ರೀತಿಯಾಗಿರುತ್ತೆ, ರ್ಯಾಮ್ ಎನ್ನುವಂಥದ್ದು ಟೆಂಪರರಿ ಮೆಮೊರಿ, ತಾತ್ಕಾಲಿಕ ಒಂದು ಮೆಮೊರಿ ಆಗಿರುತ್ತೆ, ತಾತ್ಕಾಲಿಕ ಸ್ಮರಣೆ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, 1 ಬೈಟ್ ಅಂದ್ರೆ ಎಷ್ಟು ಅಂತ ಕೇಳಿದರೆ, 4 ಬಿಟ್ಸ್, 8 ಬಿಟ್ಸ್, 16 ಬಿಟ್ಸ್, 32 ಬಿಟ್ಸ್ ಅಂತ ಇದೆ. 1 ಬೈಟ್ ಅಂತಂತಂದ್ರೆ ಸಾಮಾನ್ಯವಾಗಿ 8 ಬಿಟ್ಗಳು ಅಂತ ಅರ್ಥ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸ್ಟೋರೇಜ್ ಡಿವೈಸ್ ಯಾವುದು. ಪ್ರಿಂಟರ್, ಸ್ಕ್ಯಾನರ್, ಹಾರ್ಡ್ ಡಿಸ್ಕ್, ಕೀಬೋರ್ಡ್ ಅನ್ನುವಂಥದ್ದು ಇದೆ. ಸ್ಟೋರೇಜ್ ಡಿವೈಸ್ ಯಾವ್ದಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ, ಹಾರ್ಡ್ ಡಿಸ್ಕ್ ಎನ್ನುವಂಥದ್ದು, HD. ಹಾರ್ಡ್ ಡಿಸ್ಕ್ ಎನ್ನುವಂಥದ್ದು ಏನಾಗುತ್ತೆ, ಸ್ಟೋರೇಜ್ ಡಿವೈಸ್ ಆಗುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಆಪರೇಟಿಂಗ್ ಸಿಸ್ಟಮ್ ನ ಮುಖ್ಯ ಕಾರ್ಯ ಯಾವುದು. ಆಪ್ಷನ್ ಎ ಹಾಡು ಹೇಳುವುದು, ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಗಳನ್ನ ನಿರ್ವಹಿಸುವುದು, ಚಿತ್ರ ಬಿಡಿಸುವುದು, ಟೈಪಿಂಗ್ ಮಾಡುವುದು ಅಂತದಿದೆ. ನೀವು ಆಪ್ಷನ್ಸ್ ಅನ್ನು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಿರುತ್ತೆ. OS ನ ಫಂಕ್ಷನ್ ಏನಾಗಿರುತ್ತೆ, ಅದು ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಅನ್ನ ನಿಯಂತ್ರಣ ಮಾಡುತ್ತೆ, ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಒಂದು ನಿಮಿಷ, ಏನಂತೆ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತ ಕೇಳಿದ್ದಾರೆ. ವಿಂಡೋಸ್, MS ವರ್ಡ್, ಎಕ್ಸೆಲ್, ಕ್ರೋಮ್ ಅಂತ ಇದೆ. ಯಾವುದನ್ನು ನಾವು ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ ಅಂತ ಕೇಳಿದರೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ವಿಂಡೋಸ್ ಅನ್ನ ಆಪರೇಟಿಂಗ್ ಸಿಸ್ಟಮ್, ಸಾಮಾನ್ಯವಾಗಿ ಹೆಚ್ಚಾಗಿ ನಾವು ಬಳಸುವಂತಹ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ವಿಂಡೋಸ್ ಸಹ ಒಂದು. ಇನ್ನ ವರ್ಡ್, ಎಕ್ಸೆಲ್, ಕ್ರೋಮ್ ಇವುಗಳೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಮುಂದೆ ನೋಡ್ತಾ ಹೋಗೋಣ, ಮುಂದೆ ಪ್ರಶ್ನೆಗಳಿದಾವೆ.
ಮುಂದಿನ ಪ್ರಶ್ನೆ, ಎಂ ಎಸ್ ವರ್ಡ್ ಯಾವ ವಿಧದ ಸಾಫ್ಟ್ವೇರ್ ಅಂತ ಕೇಳಿದ್ದಾರೆ. ಸೊ ಎಂ ಎಸ್ ವರ್ಡ್ ಆಪರೇಟಿಂಗ್ ಸಿಸ್ಟಮ್, ಯುಟಿಲಿಟಿ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಫರ್ಮ್ವೇರ್ ಅಂತ ಕೇಳಿದ್ದಾರೆ. ನೋಡಿ, ಎಂ ಎಸ್ ವರ್ಡ್ ಎನ್ನುವಂಥದ್ದು ಏನದೊಂದು, ಅದೊಂದು ಆಪ್ ಅಲ್ವಾ. ಆಪ್ ಮೀನ್ಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಎಂ ಎಸ್ ಎಕ್ಸೆಲ್ ಅನ್ನ ಮುಖ್ಯವಾಗಿ ಯಾವುದಕ್ಕೆ ಬಳಸುತ್ತಾರೆ? ಎಂ ಎಸ್ ಎಕ್ಸೆಲ್ ನ ಯಾವ್ದಕ್ಕೆ ಬಳಸ್ತೀವಿ? ಚಿತ್ರ ಸಂಪಾದನೆ, ಸ್ಪ್ರೆಡ್ಶೀಟ್ ತಯಾರಿಸಲು, ವಿಡಿಯೋ ಸಂಪಾದನೆ, ಸಂಗೀತ ಕೇಳಲು. ಚಿತ್ರ ಸಂಪಾದನೆಗಲ್ಲ, ವಿಡಿಯೋ ಸಂಪಾದನೆಗಲ್ಲ, ಸಂಗೀತ ಕೇಳಲು ಅಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪ್ರೆಡ್ ಶೀಟ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಎಂ ಎಸ್ ಎಕ್ಸೆಲ್ ನ ಬಳಸ್ತೀವಿ. ನೋಡಿ, ಇವೆಲ್ಲ ಕಂಪ್ಲೀಟ್ಲಿ ಬೇಸಿಕ್ ಕ್ವಶನ್ಸ್. ಬಟ್ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತಂದ್ರೆ ಸೊ ನೀವು ಪರೀಕ್ಷೆಗಳಲ್ಲಿ ಆನ್ಸರ್ಸ್ ಅನ್ನ ಮಾಡಕ್ ಆಗೋದಿಲ್ಲ. ಇನ್ನ ಇಂಟರ್ನೆಟ್ ಗೆ ಸಂಪರ್ಕಿಸಲು ಅಗತ್ಯವಿರುವಂತಹ ಸಾಧನ ಯಾವುದು? ಸ್ಕ್ಯಾನರ್, ಮಾಡೆಮ್, ಪ್ರಿಂಟರ್, ಪ್ಲಾಟರ್ ಅಂತ ಇದೆ. ಇಂಟರ್ನೆಟ್ ಗೆ ಸಂಪರ್ಕಿಸಲು ಅಗತ್ಯ ಇರುವಂತಹ ಸಾಧನ ಯಾವ್ದಾಗುತ್ತೆ? ಎಸ್, ಮಾಡೆಮ್. ಸೊ ಈ ಮಾಡೆಮ್ ಅನ್ನ ನಾವೇಂತ ಕರಿತೀವಿ? ಆಗಮನಾಂಗ ಮತ್ತೆ ನಿರ್ಗಮನಾಂಗ ಸಾಧನ, ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್, ಎರಡೂ ಡಿವೈಸ್ ಅನ್ನ ಒಟ್ಟಿಗೆ ಸೇರಿಸುವಂತ ಸಾಧನ ಅಂತ ಹೇಳ್ತೀವಿ ಮಾಡೆಮ್ ಅನ್ನ. ಎಸ್ನ ಮುಂದಿನ ಪ್ರಶ್ನೆ, ಡಬ್ಲ್ಯೂ ಯ ಪೂರ್ಣ ರೂಪ ಯಾವುದು? ವರ್ಲ್ಡ್ ವೈಡ್ ವೆಬ್, ವರ್ಲ್ಡ್ ವೆಬ್ ವಿಂಡೋ, ವರ್ಲ್ಡ್ ವರ್ಲ್ಡ್ ವೆಬ್, ವೆಬ್ ವರ್ಲ್ಡ್ ವೈಡ್ ಅಂತ ಇದೆ. ಸೊ ಡಬ್ಲ್ಯೂ ಅಂತಂದ್ರೆ ಏನರ್ಥ? ವರ್ಲ್ಡ್ ವೈಡ್ ವೆಬ್ ಅಂತ. ಸೊ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಇಮೇಲ್ ನಲ್ಲಿ ಈ ಚಿಹ್ನೆಯನ್ನ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ, ತುಂಬಾ ಬೇಸಿಕ್ ಕ್ವಶನ್. ಡಾಟ್, ಹ್ಯಾಶ್, ಅಟ್ ಸಿಂಬಲ್, ಸ್ಟಾರ್ ಅಂತ ಇದೆ. ಸೊ ಸ್ಟಾರ್ ಸಿಂಬಲ್, ಅಟ್ ಸಿಂಬಲ್, ಹ್ಯಾಶ್ ಸಿಂಬಲ್, ಡಾಟ್ ಸಿಂಬಲ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಟ್ ಸಿಂಬಲ್, ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರ್ಚ್ ಇಂಜಿನ್ ಯಾವುದು? ಸೊ ನಾವೆಲ್ಲಿ ಮಾಹಿತಿನ ಹುಡುಕ್ತೀವಿ? ಗೂಗಲ್, ವಿಂಡೋಸ್, ಎಕ್ಸೆಲ್, ಪವರ್ ಪಾಯಿಂಟ್ ಅಂತ ಇದೆ. ಸೊ ನಿಮ್ಗೆ ಈಗಾಗಲೇ ಆನ್ಸರ್ ಗೊತ್ತಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಎ ಗೂಗಲ್ ಎನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಅಲ್ವಾ. ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವೈರಸ್ ಎಂದರೇನು? ಅದೊಂದು ಹಾರ್ಡ್ವೇರಾ, ಆಂಟಿ ವೈರಸ್, ಮಾಲಿಷಿಯಸ್ ಸಾಫ್ಟ್ವೇರ್, ಇನ್ಪುಟ್ ಡಿವೈಸಸ್ ಅಂತ ಕೇಳಿದ್ದಾರೆ. ಸೊ ವೈರಸ್ ಅಂತಂದ್ರೆ ಏನಾಗುತ್ತೆ? ಅದೊಂದು ಮಾಲಿಷಿಯಸ್ ಸಾಫ್ಟ್ವೇರ್. ಸೊ ಕಂಪ್ಯೂಟರ್ಗೆ ತೊಂದರೆಯನ್ನು ಕೊಡುವಂತದ್ದು ಅಂತ ಒಂದು ಸಾಫ್ಟ್ವೇರ್ ಅಂತ ಹೇಳ್ತಾ ಹೋಗ್ಬೋದು. ಮುಂದಿನ ಪ್ರಶ್ನೆ, ಆಂಟಿ ವೈರಸ್ ನ ಕೆಲಸ ಏನು? ಆಂಟಿ ವೈರಸ್ ನ ಕೆಲಸ ಏನು? ಹಾಡುಗಳನ್ನ ಸಂಗ್ರಹಿಸುವುದು, ವೈರಸ್ ಪತ್ತೆ ಮಾಡಿ ತೆಗೆದುಹಾಕೋದು, ಫೈಲ್ ಮುದ್ರಿಸುವುದು, ಇಂಟರ್ನೆಟ್ ಸಂಪರ್ಕಿಸುವುದು. ಸೊ ಹೆಸರಲ್ಲೇ ಇದೆ ಆಂಟಿ ವೈರಸ್. ಸೊ ಯಾವೆಲ್ಲ ವೈರಸ್ ಗಳನ್ನ ಇರ್ತಾವೋ ಅದರ ವಿರುದ್ಧ ಹೋರಾಡುವುದು, ಅದನ್ನ ಕಂಡಿಡಿದು ಪತ್ತೆ ಮಾಡಿ ತೆಗೆದುಹಾಕೋದು ಎನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ? ಆಪ್ಷನ್ ಸಿ ವೈರಸ್ ನ ಪತ್ತೆ ಮಾಡಿ ತೆಗೆದು ಹಾಕುವುದು ಎನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಫೋಲ್ಡರ್ ಅನ್ನು ಬೇರೆ ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂತ ಕೇಳಿದ್ದಾರೆ? ಡೈರೆಕ್ಟರಿ, ಫೈಲ್, ಪ್ರೋಗ್ರಾಮ್, ಐಕಾನ್ ಎನ್ನುವಂಥದ್ದು. ಫೋಲ್ಡರ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಫೋಲ್ಡರ್ ನ ಡೈರೆಕ್ಟರಿ ಅಂತ ಕರಿತೀವಿ. ಓಕೆನಾ? ಸೊ ಇದಕ್ಕೆ ಸರಿಯಾಗಿ ಮಾಹಿತಿ ಇಲ್ಲಿ. ಫೋಲ್ಡರ್ ನ ನಾವು ಬೇರೆ ಹೆಸರಿನಿಂದ ಅಂತ ಕರಿತೀವಿ, ಡೈರೆಕ್ಟರಿ ಅಂತಾನು ಕರಿತಾ ಹೋಗ್ತೀವಿ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಡಿಲೀಟ್ ಮಾಡಿದ ಫೈಲ್ ಮೊದಲು ಎಲ್ಲಿಗೆ ಹೋಗುತ್ತದೆ ಅಂತ ಕೇಳಿದರೆ? ಸೊ ಯಾವ್ದಾದ್ರು ಒಂದು ವಿಂಡೋಸ್ ಅಲ್ಲಿ ಫೈಲ್ ನ ಡಿಲೀಟ್ ಮಾಡಿದ್ರೆ ಮೊದಲು ಎಲ್ಲಿಗೆ ಹೋಗುತ್ತೆ? ಡೆಸ್ಕ್ಟಾಪ್ ಹೋಗುತ್ತಾ, ಡೌನ್ಲೋಡ್ಸ್ ಹೋಗುತ್ತಾ, ರಿಸೈಕಲ್ ಬಿನ್ ಹೋಗುತ್ತಾ, ಕಂಟ್ರೋಲ್ ಪ್ಯಾನಲ್ ಹೋಗುತ್ತಾ ಅಂತ ಕೇಳಿದ್ರೆ ಸೊ ಮೊದಲಿಗೆ ಡಿಲೀಟ್ ಮಾಡಿದ ಫೈಲ್ ಎಲ್ಲಿಗೆ ಹೋಗುತ್ತೆ? ರಿಸೈಕಲ್ ಬಿನ್ ಹೋಗುತ್ತೆ. ಸೊ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕಾಪಿ ಮಾಡಲು ಬಳಸುವಂತ ಶಾರ್ಟ್ ಕಟ್ ಕೀ ಯಾವುದು? ಸೊ ಕಾಪಿ ಮಾಡಬೇಕು ಅಂತಂದ್ರೆ ಸೊ ನಾವ್ ಯಾವ್ದು ಬಿಡಬೇಕು? ಕಂಟ್ರೋಲ್ ಎಕ್ಸ್, ಕಂಟ್ರೋಲ್ ವಿನ, ಕಂಟ್ರೋಲ್ ಸಿ ನ, ಕಂಟ್ರೋಲ್ ಹೇನ ಅಂತ ಇದೆ. ಸೊ ಕಾಪಿ ಮಾಡಲು ನಾವು ಯಾವ್ದನ್ನ ಬಳಸ್ತೀವಿ? ಕಂಟ್ರೋಲ್ ಸಿ. ಇವುಗಳೆಲ್ಲವೂ ಸಹ ಶಾರ್ಟ್ ಕಟ್ ಕೀಗಳೇ. ಮುಂದೆ ಅವುಗಳಿಗೆ ಸಂಬಂಧ ಪ್ರಶ್ನೆಗಳಿದಾವೆ, ಅದಕ್ಕೆ ನಾನು ಅಲ್ಲಿ ಚರ್ಚೆ ಮಾಡ್ತೀನಿ. ಮುಂದಿನ ಪ್ರಶ್ನೆ, ಪೇಸ್ಟ್ ಮಾಡಲು ಯಾವ ಶಾರ್ಟ್ ಕಟ್ ಕೀ ಬಳಸಲಾಗುವುದು? ಕಂಟ್ರೋಲ್ ಪಿ, ಕಂಟ್ರೋಲ್ ವಿ, ಕಂಟ್ರೋಲ್ ಎಕ್ಸ್, ಕಂಟ್ರೋಲ್ ಝೆಡ್ ಅನ್ನೋದು ಬಹಳಷ್ಟು ನಾವು ಇಲ್ಲೇ ತಪ್ಪು ಮಾಡ್ಕೊಳ್ತೀವಿ. ಪೇಸ್ಟ್ ಮಾಡಬೇಕು ಅಂತಂದ್ರೆ ಸೊ ಪಿ ಅನ್ನೋದಂತ ವರ್ಡ್ ಇದೆ, ಕಂಟ್ರೋಲ್ ಪಿ ಅಂತ ಕೊಟ್ಬಿಡ್ತೀವಿ. ಸೊ ಅದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಸೊ ಯಾವ್ದು ತಗೊಳ್ತೀವಿ? ಕಂಟ್ರೋಲ್ ವಿ. ಓಕೆನಾ? ಸೊ ಕಂಟ್ರೋಲ್ ವಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಕಂಟ್ರೋಲ್ ಪಿ ಅಂದ್ರೆ ಮೀನ್ಸ್ ಪ್ರಿಂಟ್ ಮಾಡೋದಕ್ಕೆ. ಮತ್ತೆ ವಿ ಯಾಕಿದೆ ಏನಂತಂದ್ರೆ ಸೊ ನೀವು ಇಲ್ಲಿ ಗಮನಿಸಬಹುದು, ಕಂಟ್ರೋಲ್ ನೀವಿಲ್ಲಿ ಕಂಟ್ರೋಲ್ ಸಿ ಕಾಪಿ ಮಾಡೋ ಪಕ್ಕದಲ್ಲೇ ಸಿ ಪಕ್ಕದಲ್ಲೇ ಯಾವಾಗ್ಲೂ ವಿನೇ ಇರುತ್ತೆ. ಸೊ ನೀವು ಟೇಬಲ್ ಇದನ್ನ ಗಮನಿಸಿ ನೋಡಿ, ಯಾವ್ದನ್ನ ನೀವು ಒಂದು ಕೀಬೋರ್ಡ್ ಅನ್ನ ಗಮನಿಸಿ ನೋಡಿ, ಸಿ ಪಕ್ಕನೇ ವಿ ಇರುತ್ತೆ. ಸೊ ಅದು ನಮ್ಗೆ ಬೇಗ ನೆನ್ಪಿಡೋಕ್ ಸಾಧ್ಯ ಆಗುತ್ತೆ ಅಂತೇಳಿ ಕಂಟ್ರೋಲ್ ಸಿ ಮತ್ತೆ ಕಂಟ್ರೋಲ್ ವಿ ಅನ್ನುವಂಥದ್ದು ಅಕ್ಕ ಪಕ್ಕನೇ ಇರುತ್ತೆ, ಕಾಪಿ ಮತ್ತೆ ಪೇಸ್ಟ್ ಎನ್ನುವಂಥದ್ದು. ಮುಂದಿನ ಪ್ರಶ್ನೆ, ಅಂಡೋ ಮಾಡಲು ಬಳಸುವಂತಹ ಶಾರ್ಟ್ ಕಟ್ ಕೀ ಯಾವುದು ಅಂತ ಕೇಳಿದರೆ? ಕಂಟ್ರೋಲ್ ವೈ, ಕಂಟ್ರೋಲ್ ಝೆಡ್, ಕಂಟ್ರೋಲ್ ಯು, ಕಂಟ್ರೋಲ್ ಇ. ಬಹಳಷ್ಟು ಸಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳುವಂತ ರಿಪೀಟೆಡ್ ಕ್ವಶನ್ ಇದು. ಅಂಡೋ ಮಾಡೋದಕ್ಕೆ ನಾವು ಯಾವ್ದನ್ನ ಬಳಸ್ತೀವಿ? ಎಸ್, ವೆರಿ ಗುಡ್. ಆಪ್ಷನ್ ಬಿ ಕಂಟ್ರೋಲ್ ಝೆಡ್.
ಎನ್ನುವಂಥದ್ದು ಇದನ್ನ ಬಳಸ್ತೀವಿ. ಅಂಡೋ ಮತ್ತೆ ರೀಡೋ ಅನ್ನೋಂಥದ್ದು ನಿಮ್ಗೆ ಸರಿಯಾಗಿ ಮಾಹಿತಿ ಇರಬೇಕು. ಸೊ ರೀಡೋಗೆ ನಾವು ಕಂಟ್ರೋಲ್ ವೈ ಬಳಸ್ತೀವಿ, ಅಂಡೋಗೆ ಕಂಟ್ರೋಲ್ ಝೆಡ್ ಅನ್ನ ಬಳಸ್ತೀವಿ. ಎಸ್ ನ ಮುಂದಿನ ಪ್ರಶ್ನೆ, ಸೆಲೆಕ್ಟ್ ಆಲ್ ಮಾಡಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಬೇಕು? ಸೆಲೆಕ್ಟ್ ಆಲ್, ಕಂಟ್ರೋಲ್ ಎಸ್, ಕಂಟ್ರೋಲ್ ಸಿ, ಕಂಟ್ರೋಲ್ ಎ, ಕಂಟ್ರೋಲ್ ಪಿ ಅಂತ ಇದೆ. ನಾವೆಲ್ಲವನ್ನ ಆಯ್ಕೆ ಮಾಡೋದಕ್ಕೆ ನಾವೇನ್ ಮಾಡ್ಬೇಕು? ಕಂಟ್ರೋಲ್ ಅನ್ನ ಹಿಡ್ಕೊಂಡು ಎ ಅನ್ನ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಎಲ್ಲವೂ ಸಹ ನಮ್ಗೆ ಆಯ್ಕೆ ಆಗುತ್ತೆ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ 25ನೇ ಪ್ರಶ್ನೆ, ಕಂಪ್ಯೂಟರ್ನ ಮೊಟ್ಟ ಮೊದಲು ಆನ್ ಮಾಡುವ ಪ್ರಕ್ರಿಯೆಯನ್ನ ಏನೆಂದು ಕರೀತಾರೆ? ಬೂಟಿಂಗ್, ಫಾರ್ಮ್ಯಾಟಿಂಗ್, ಸ್ಕ್ಯಾನಿಂಗ್, ಕಂಪೈಲಿಂಗ್ ಅಂತ ಕರಿತೀವಿ. ಯಾವ್ದನ್ನ ಕರಿತೀವಿ ಅಂತ ಹೇಳ್ತಾರೆ ನೋಡಿ. ಕಂಪ್ಯೂಟರ್ ಆಗಿರ್ಲಿ ಅಥವಾ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಡಿವೈಸ್, ಎಸ್ಪೆಷಲಿ ಕಂಪ್ಯೂಟರ್ಗಳಲ್ಲಿ ಮೊಟ್ಟ ಮೊದಲು ನಾವೇನ್ ಅದನ್ನ ಆನ್ ಮಾಡ್ತೀವಿ ಅದನ್ನ ನಾವು ಬೂಟಿಂಗ್ ಪ್ರಕ್ರಿಯೆ ಅಂತ ಕರಿತೀವಿ. ಸೊ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಅಂದ್ರೆ ನಾವು ಆಪರೇಟಿಂಗ್ ಸಿಸ್ಟಮ್ ಅನ್ನ ಆನ್ ಮಾಡೋ ಪ್ರಕ್ರಿಯೆಗೆ ನಾವು ಬೂಟಿಂಗ್ ಅಂತ ಕರಿತೀವಿ. ಸ್ನೇಹಿತರೆ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ಎಸ್, ನಾವೇನು ಹೆಚ್ಚಿನ ತಡ ಮಾಡದೆ ಮುಂದಿನ ಒಂದು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನ ALU ನ ಪೂರ್ಣ ರೂಪ ಯಾವುದು ಅಂತ ಕೇಳ್ತೀವಿ. ಸೊ ಕಂಪ್ಯೂಟರ್ನ ALU ಅಂತಂದ್ರೆ ಎಲ್ಲಿರುತ್ತೆ? ಸೊ CPU ಅಲ್ಲಿ ಇರುತ್ತೆ. ಸೊ ALU ಫುಲ್ ಫಾರ್ಮ್ ಏನು? ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಆಟೋಮೆಟಿಕ್ ಲಾಜಿಕ್ ಯೂನಿಟ್, ಅರ್ಥಮೆಟಿಕ್ ಲಿಂಕ್ ಯೂನಿಟ್, ಆಟೋ ಲಿಂಕ್ ಯುಟಿಲಿಟಿನಾ ಅಂತ ಇದೆ ನೋಡಿ. ALU ಅಂತಂದ್ರೆ ಫುಲ್ ಫಾರ್ಮ್ ಏನ್ ಬರುತ್ತೆ? ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಏನೋ. ಸೊ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ CPU ನ ಭಾಗವಲ್ಲದ್ದು ಯಾವುದು ಅಂತ ಕೇಳಿದ್ದಾರೆ. ALU, ಕಂಟ್ರೋಲ್ ಯೂನಿಟ್, ರಿಜಿಸ್ಟರ್ಸ್, ಮಾನಿಟರ್ ಅಂತ ಇದೆ. ಸೊ ನಿಮಗೆ ನೋಡಿದ ತಕ್ಷಣ ಆಪ್ಷನ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಿರುತ್ತೆ. ಸೊ CPU ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅನ್ನು ಒಳಗೊಂಡಿರುತ್ತೆ, ಕಂಟ್ರೋಲ್ ಯೂನಿಟ್ ಅನ್ನು ಒಳಗೊಂಡಿರುತ್ತೆ, ರಿಜಿಸ್ಟರ್ಸ್ ಮೆಮೊರಿ ಯೂನಿಟ್ ಅಂತ ಬರುತ್ತೆ, ಅದರಲ್ಲಿ ಇರುತ್ತೆ ರಿಜಿಸ್ಟರ್ಸ್, ಜೊತೆಗೆ ಮಾನಿಟರ್ ನ ಒಳಗೊಂಡಿರುತ್ತಲ್ಲ. ಮಾನಿಟರ್ ಒಂದು ಔಟ್ಪುಟ್ ಡಿವೈಸ್ ಅಷ್ಟೇ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಆಪ್ಟಿಕಲ್ ಸ್ಟೋರೇಜ್ ಡಿವೈಸ್? ಸೊ ಇವುಗಳಲ್ಲಿ ಯಾವುದು ಮಾಹಿತಿ ಸಂಗ್ರಹವಾಗುವಂತ ಡಿವೈಸ್? ಯಾವುದಕ್ಕೆ ಸಂಬಂಧಪಟ್ಟಂತೆ? ಆಪ್ಟಿಕಲ್. CD-ROM, ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ ಮತ್ತೆ ರ್ಯಾಮ್ ಅಂತ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಆಪ್ಟಿಕಲ್ ಸ್ಟೋರೇಜ್ ಡಿವೈಸ್ ಯಾವ್ದಾಗುತ್ತಂದ್ರೆ CD-ROM ಆಗುತ್ತೆ. ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, 1 KB ಅಂದ್ರೆ ಎಷ್ಟು ಏನಂತ ಕೇಳಿದ್ರೆ. ಸೊ 1 KB 1000 ಬೈಟ್ಸ್, 1024 ಬೈಟ್ಸ್, 512 ಬೈಟ್ಸ್, 2048 ಬೈಟ್ಸ್ ಅಂತ ಇದೆ. ಸೊ 1 KB ಅಂತಂದ್ರೆ 1024 ಬೈಟ್ಸ್. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, 1 MB ಅಂದ್ರೆ ಎಷ್ಟು ಅಂತ ಕೇಳಿದ್ರೆ. ಸೊ 1 MB ಅಂತಂದ್ರೆ 1024 KBನ, 1000 KBನ, 1028, 512 KBನ ಅಂತ ಕೇಳಿದ್ರೆ. ಸೊ 1 MB ಅಂತಂದ್ರೆ 1024 KBಗಳು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ನಲ್ಲಿ ಡೇಟಾವನ್ನ ಶಾಶ್ವತವಾಗಿ ಸಂಗ್ರಹಿಸುವಂತ ಸಾಧನ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಶಾಶ್ವತವಾಗಿ ಪರ್ಮನೆಂಟ್ ಆಗಿ ಸಂಗ್ರಹಿಸುವಂತ ಸಾಧನ ಯಾವುದು? ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ರ್ಯಾಮ್, ಕ್ಯಾಚೆ, ಹಾರ್ಡ್ ಡಿಸ್ಕ್ ಮತ್ತೆ ರಿಜಿಸ್ಟರ್ ಎನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾಗುತ್ತೆ? ಹಾರ್ಡ್ ಡಿಸ್ಕ್. ಹಾರ್ಡ್ ಡಿಸ್ಕ್ ಸಹ ಅಷ್ಟೇ ಒಂದು ರೋಮ್ ಅಲ್ಲಿ ಬರುತ್ತೆ. ಸೊ ಕೆಲವೊಂದಿಷ್ಟು ರೋಮ್ ನ ಕೆಲವೊಂದಿಷ್ಟು ಭಾಗಗಳಲ್ಲಿ ಒಂದು ವಿಧಗಳಲ್ಲಿ ಕಂಡು ಬರ್ತಾ ಹೋಗುತ್ತೆ. ಹಾರ್ಡ್ ಡಿಸ್ಕ್ ಅಥವಾ SSD ಅಂತ ಕರಿತೀವಿ. ಇದು ಡೇಟಾವನ್ನ ಶಾಶ್ವತವಾಗಿ ಒಂದು ಸಂಗ್ರಹಿಸುವಂತ ಸಾಧನ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಬಯಾಸ್ ಎಂದರೇನು ಅಥವಾ BIOS ಅಂತ ಕರಿತೀವಿ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಯಾಸ್ ಅಂತಂದ್ರೆ ಒಂದು ಕಂಪ್ಯೂಟರ್ ಆಟನ, ಆಪರೇಟಿಂಗ್ ಸಿಸ್ಟಮ್, ಮೂಲ ಇನ್ಪುಟ್ ಔಟ್ಪುಟ್ ವ್ಯವಸ್ಥೆನ ಅಥವಾ ವೆಬ್ ಬ್ರೌಸರ್ ಅಂತ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾಗುತ್ತೆ? ಇಲ್ಲಿ ಬಯಾಸ್ ಅಂತಂದ್ರೆ ಅದನ್ನ ಫುಲ್ ಫಾರ್ಮ್ ಕೇಳಿದ್ದಾರೆ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಕನ್ನಡದಲ್ಲಿ ಬೇಸಿಕ್ ಅಂತಂದ್ರೆ ಮೂಲ ಇನ್ಪುಟ್ ಮತ್ತೆ ಔಟ್ಪುಟ್ ವ್ಯವಸ್ಥೆ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಇದನ್ನ ಫುಲ್ ಫಾರ್ಮ್ ಕೇಳಬೇಕಿದೆ. ಬಯಾಸ್ ಅಂದ್ರೆ ಅಂತ ಕೇಳಕ್ಕಿಂತ ಬಯಾಸ್ ಫುಲ್ ಫಾರ್ಮ್ ಅಂತ ಕೇಳಿದ್ರೆ ಸೊ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗೋದು. ಓಕೆ, ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಬಯಾಸ್ ಅನ್ನ ಸಾಮಾನ್ಯವಾಗಿ ಎಲ್ಲೆಲ್ಲಿ ಸಂಗ್ರಹಿಸಲಾಗುತ್ತೆ ಅಂತ ಕೇಳಿದರೆ. ರ್ಯಾಮ್, ರೋಮ್, ಹಾರ್ಡ್ ಡಿಸ್ಕ್, ಕ್ಯಾಚೆ ಅಂತ ಇದೆ. ಸೊ ಎಲ್ಲಿ ಸಂಗ್ರಹಿಸಲಾಗಿರುತ್ತೆ? ಬಯಾಸ್ ಎನ್ನುವಂಥದ್ದು ಸಾಮಾನ್ಯವಾಗಿ ಶಾಶ್ವತ ಮೆಮೊರಿಗಳಲ್ಲಿ, ಸೊ ರೋಮ್ ಅಲ್ಲಿ ಸಂಗ್ರಹಿಸಲಾಗಿರುತ್ತೆ, ROM. ಮುಂದಿನ ಪ್ರಶ್ನೆ, ಬೂಟಿಂಗ್ ನಲ್ಲಿ ಎಷ್ಟು ವಿಧಗಳಿದಾವೆ? ಸೊ ಬೂಟಿಂಗ್ ಅಂತಂದ್ರೆ ಏನು ಅನ್ನೋದು ನಾನು ಈಗಾಗಲೇ ನಿಮ್ಗೆ ತಿಳಿಸಿದ್ದೀನಿ. ಏನ್ ಬೂಟಿಂಗ್ ಪ್ರಕ್ರಿಯೆ ಅಂತಂದ್ರೆ. ಸೊ ಬೂಟಿಂಗ್ ನಲ್ಲಿ ಎಷ್ಟು ವಿಧಗಳಿದಾವೆ? 1, 2, 3, 4 ಅಂತ ಕೇಳಿದ್ದಾರೆ. ಎಷ್ಟಿದಾವೆ? ಬೂಟಿಂಗ್ ನಲ್ಲಿ ನಮಗೆ 2 ವಿಧಾನಗಳಿದಾವೆ. ಸೊ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ರೀಸ್ಟಾರ್ಟ್ ಮಾಡುವ ಬೂಟಿಂಗ್ ಅನ್ನ ಏನೆಂದು ಕರೆಯುತ್ತಾರೆ? ಕೋಲ್ಡ್ ಬೂಟಿಂಗ್, ವಾರ್ಮ್ ಬೂಟಿಂಗ್, ಫಾಸ್ಟ್ ಬೂಟಿಂಗ್, ಸಾಫ್ಟ್ ಲೋಡಿಂಗ್ ಅಂತ ಇದೆ. ಏನಂತ ಕರಿತೀವಿ?
ರೀಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಂತಂದ್ರೆ ಅಲ್ಲಿ ಬೂಟಿಂಗ್ ಆಗುತ್ತಲ್ವಾ, ಬೂಟಿಂಗ್ ಮೀನ್ಸ್ ಆಪರೇಟಿಂಗ್ ಸಿಸ್ಟಮ್ ಆನ್ ಆಗುವಂತದ್ದು. ಸೊ ಅದಕ್ಕೆ ನಾವೇಂತ ಕರಿತೀವಿ? ಎಸ್, ವಾರ್ಮ್ ಬೂಟಿಂಗ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯುಟಿಲಿಟಿ ಸಾಫ್ಟ್ವೇರ್ ಯಾವುದು? ಡಿಸ್ಕ್ ಕ್ಲೀನಪ್, MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಅಂತ ಇದೆ. ಯುಟಿಲಿಟಿ ಸಾಫ್ಟ್ವೇರ್. ಸೊ ಯಾವ್ದನ್ನ ಯುಟಿಲಿಟಿ ಸಾಫ್ಟ್ವೇರ್ ಅಂತ ಕರಿತೀವಿ? ಎಸ್, ಡಿಸ್ಕ್ ಕ್ಲೀನಪ್ ಅನ್ನ ನಾವು ಯುಟಿಲಿಟಿ ಸಾಫ್ಟ್ವೇರ್ ಅಂತ ಕರಿತೀವಿ. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಆಗ್ತವೆ ಇವೆಲ್ಲ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ವೆಬ್ ಬ್ರೌಸರ್ ಯಾವುದು? ಓಕೆ, ಇದು ರಿಪೀಟೆಡ್ ಕ್ವಶನ್, ಬಟ್ ಅದರಲ್ಲಿ ಆಪ್ಷನ್ಸ್ ಬೇರೆ ಇದಾವೆ. ಗೂಗಲ್ ಕ್ರೋಮ್, MS ಎಕ್ಸೆಲ್, ವಿಂಡೋಸ್, ಲಿನಕ್ಸ್ ಅಂತ ಇದೆ. ಸೊ ಯಾವ್ದನ್ನ ವೆಬ್ ಬ್ರೌಸರ್ ಅಂತ ಕರಿತೀವಿ? ಯಾವ್ದ್ರಲ್ಲಿ ನಾವು ಹೆಚ್ಚಾಗಿ ಯಾವುದೇ ಒಂದು ಮಾಹಿತಿನ ಹುಡುಕ್ತಿವಿ ಅಂತ ಮಾಹಿತಿನ ಕೇಳಿರುವಂತದ್ದು. ವೆಬ್ ಬ್ರೌಸರ್ ಯಾವ್ದಾಗುತ್ತೆ ಇದರಲ್ಲಿ? ಗೂಗಲ್ ಕ್ರೋಮ್. ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಬಹಳ ಸಲ ಇದು ರಿಪೀಟೆಡ್ ಕ್ವಶನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಮುಂದಿನ ಪ್ರಶ್ನೆ, URL ನ ಪೂರ್ಣ ರೂಪ ಯಾವುದು ಅಂತ ಕೇಳಿದ್ದಾರೆ. ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಯೂನಿಫಾರ್ಮ್ ರೆಫರೆನ್ಸ್ ಲಿಂಕ್, ಯೂನಿವರ್ಸಲ್ ರೆಫರೆನ್ಸ್ ಲಿಂಕ್ ಅಂತ ಇದೆ. ಯಾವ್ದು ಸರಿಯಾಗುತ್ತೆ? ಎಸ್, URL ಅಂತಂದ್ರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, HTTP ಯ ಪೂರ್ಣ ರೂಪ ಯಾವುದು ಅಂತ ಕೇಳಿದ್ದಾರೆ. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್, ಐ ಟ್ರಾನ್ಸ್ಫರ್ ಟೆಕ್ಸ್ಟ್ ಪ್ರೋಟೋಕಾಲ್, ಹೈಪರ್ ಟೂಲ್ ಟ್ರಾನ್ಸ್ಫರ್ ಪ್ರೋಗ್ರಾಮ್, ಹೈಪರ್ ಟ್ರಾನ್ಸ್ಫರ್ ಟೂಲ್ ಪ್ರೊಸೆಸ್ ಅಂತ ಇದೆ. ಸೊ HTTP ಅಂತಂದ್ರೆ ಫುಲ್ ಫಾರ್ಮ್ ಏನಾಗುತ್ತೆ? ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆಗುತ್ತೆ. ಸೊ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, HTTPS ನಲ್ಲಿ ಎಸ್ ಅಂದ್ರೆ ಏನು ಅಂತ ಕೇಳಿದರೆ. ನೋಡಿ, ಫುಲ್ ಫಾರ್ಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಅದರ ಮೇಲೆ ಹೆಚ್ಚಾಗಿ ಗಮನ ಹರಿಸಿ. HTTPS ನಲ್ಲಿ ಎಸ್ ಅಂತಂದ್ರೆ ಏನು ಅಂತ ಕೇಳಿದರೆ. ಸೇಫ್, ಸೆಕ್ಯೂರಿಟಿ, ಸೆಕ್ಯೂರ್, ಸರ್ವರ್ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ HTTPS ಅಲ್ಲಿ ಎಸ್ ಅಂತಂದ್ರೆ ಸೆಕ್ಯೂರ್ ಅಂತ ಅರ್ಥ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, 41ನೇ ಪ್ರಶ್ನೆ, ಇಂಟರ್ನೆಟ್ ನಲ್ಲಿ ಮಾಹಿತಿಯನ್ನು ಹುಡುಕಲು ಬಳಸುವಂತ ಸೇವೆ ಯಾವುದು? ಸರ್ಚ್ ಇಂಜಿನ್, ಪ್ರಿಂಟರ್, ಬಯೋಸ್, ಸ್ಕ್ಯಾನರ್. ಸೊ ನಿಮಗೆ ಇದು ನೇರವಾಗಿ ಆನ್ಸರ್ ಅರ್ಥ ಆಗ್ಬಿಟ್ಟಿರುತ್ತೆ. ಇಂಟರ್ನೆಟ್ ಅಲ್ಲಿ ಮಾಹಿತಿಯನ್ನು ಹುಡುಕ್ತೀವಿ ಅಂತಂದ್ರೆ ಯಾವ್ದ್ರಲ್ಲಿ ಹುಡುಕ್ತೀವಿ? ಸರ್ಚ್ ಇಂಜಿನ್ಸ್ ಅಲ್ಲಿ ಹುಡುಕ್ತೀವಿ. ವೆಬ್ ಬ್ರೌಸರ್, ಫಾರ್ ಎಕ್ಸಾಂಪಲ್ ಗೂಗಲ್ ಆಗ್ಬೋದು, ಕ್ರೋಮ್ ಆಗ್ಬೋದು, ಅವೆಲ್ಲವುಗಳನ್ನ ಏನ್ ಕರಿತೀವಿ? ಸರ್ಚ್ ಇಂಜಿನ್ಗಳು ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ತರಗತಿ ಉಪಯುಕ್ತ ಅನಿಸ್ತಾ ಇದೆ ಅಂತ ಜಸ್ಟ್ ಒಂದು ಲೈಕ್ ಅನ್ನ ಕೊಡಿ, ಅಷ್ಟೇ ನೀವು ನಮಗೆ ಮಾಡುವಂತ ಸಹಾಯ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಸ್ಪ್ಯಾಮ್ ಎಂದ್ರೆ ಏನು? ಸೊ ಆಕ್ಚುಲಿ ನೀವು ಇದನ್ನ ಮೊಬೈಲ್ ಅಲ್ಲಿ ಕಾಲ್ಸ್ ಬರ್ತಿರ್ಬೇಕಾದ್ರೆ ಅಥವಾ ನೀವು ಲ್ಯಾಪ್ಟಾಪ್ ಗಮನಿಸಿರ್ತೀರ ಸ್ಪ್ಯಾಮ್ ಅಂತಂದ್ರೆ ಏನು ಅಂತ. ವೈರಸ್, ಬೇಡದೇ ಇರುವಂತ ಇಮೇಲ್, ಕಂಪ್ಯೂಟರ್ ನ ಭಾಗನ, ಆಂಟಿ ವೈರಸ್ ಅಂತ ಕೇಳಿದ್ರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪ್ಯಾಮ್ ಅಂತಂದ್ರೆ ಏನಂದ್ರೆ, ನಾವು ಆಕ್ಚುಲಿ ಕಂಪ್ಯೂಟರ್ ಏನಂತ ಹೇಳ್ತೀವಿ ಅಂದ್ರೆ, ಬೇಡದೇ ಇರುವಂತ ಒಂದು ಇಮೇಲ್ ಬಂದ್ರೆ, ಬೇಡದೇ ಇರುವಂತ ಮಾಹಿತಿ ಬರ್ತಾ ಇದೆ, ಬೇಡದೇ ಇರುವಂತ ಮಾಹಿತಿಗೆ ನಾವೇನ್ ಕರಿತೀವಿ? ಸ್ಪ್ಯಾಮ್ ಅಂತ ಕರಿತೀವಿ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಪಾಸ್ವರ್ಡ್ ಅನ್ನು ಸುರಕ್ಷಿತವಾಗಿಡಲು ಯಾವುದು ಉತ್ತಮ ಅಂತ ಕೇಳಿದರೆ. ನಿಮ್ಮ ಪಾಸ್ವರ್ಡ್ ಅನ್ನ 1 2 3 4 5 6 ಅಂತ ಕೊಡುವುದಾ? ನಿಮ್ಮ ಹೆಸರನ್ನ ಕೊಡುವುದಾ? ಬದಲಾದ ಅಕ್ಷರ, ಸಂಖ್ಯೆ ಮತ್ತು ವಿಶೇಷ ಚಿಹ್ನೆಗಳ ಮೂಲಕ ಒಂದು ಪಾಸ್ವರ್ಡ್ ಅನ್ನು ತಯಾರು ಮಾಡುವಂತದ್ದ? ನಿಮ್ಮ ಜನ್ಮ ದಿನಾಂಕವನ್ನ ಕೊಡುವುದಾ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನೀವು ಪಾಸ್ವರ್ಡ್ ಅನ್ನ ತಯಾರು ಮಾಡ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ನಿಮ್ಗೆ ಬಲವಾದ ಅಕ್ಷರಗಳು ಮೀನ್ಸ್ ಅಪ್ಪರ್ ಕೇಸ್ ಮತ್ತೆ ಲೋವರ್ ಕೇಸ್ ಕೊಡಬೇಕು, ನಂಬರ್ಸ್ ಇರಬೇಕು, ಸ್ಪೆಷಲ್ ಚಿಹ್ನೆಗಳಿರಬೇಕು. ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಇವುಗಳನ್ನೆಲ್ಲದ ಒಂದು ಸಂಯೋಜನೆಗೆ ನಾವೇಂತ ಕರಿತೀವಿ? ಪಾಸ್ವರ್ಡ್ ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕ್ಲೌಡ್ ಸ್ಟೋರೇಜ್ ಯಾವುದು? ಗೂಗಲ್ ಡ್ರೈವ್, ಪೈಂಟ್, ನೋಟ್ ಪ್ಯಾಡ್, ಕ್ಯಾಲ್ಕುಲೇಟರ್ ಅಂತ ಇದೆ. ಸೊ ಇಲ್ಲಿರುವಂತದ್ರಲ್ಲಿ ಒಂದೇ ಕ್ಲೌಡ್ ಸ್ಟೋರೇಜ್ ಗೆ ಸಂಬಂಧಪಟ್ಟಿರುವಂತದ್ದು ಯಾವುದದು? ಗೂಗಲ್ ಡ್ರೈವ್ ಎನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, MS ಪವರ್ ಪಾಯಿಂಟ್ ಅನ್ನ ಯಾವುದಕ್ಕಾಗಿ ಬಳಸ್ತಾರೆ? ಪ್ರೆಸೆಂಟೇಷನ್, ಡಾಟಾಬೇಸ್, ಸ್ಪ್ರೆಡ್ ಶೀಟ್, ಪ್ರೋಗ್ರಾಮಿಂಗ್ ಅಂತ ಇದೆ. ಪವರ್ ಪಾಯಿಂಟ್ಸ್ ಅನ್ನ ಏನಕ್ಕೆ ಮಾಡ್ತೀವಿ? PPT ಗಳನ್ನ ಏನಕ್ಕೆ ಮಾಡ್ತೀವಿ ನಾವು? ಪ್ರೆಸೆಂಟೇಷನ್ಸ್ಗೆ ಅಲ್ವಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಎ ಪ್ರೆಸೆಂಟೇಷನ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, MS ಎಕ್ಸೆಲ್ ನಲ್ಲಿ ಒಂದು ಸೆಲ್ ಅಡ್ರೆಸ್ಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. 10A, A10, AA1, A2 ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ MS ಎಕ್ಸೆಲ್ ನಲ್ಲಿ ಸೆಲ್ ಅಡ್ರೆಸ್ ಬರೀಬೇಕು ಅಂತಂದ್ರೆ ಫಸ್ಟ್ ನಾವು ಲೆಟರ್ ಆಮೇಲೆ ನಂಬರ್ ಸೀರೀಸ್ ತಗೊಳ್ತೀವಿ. ಸೊ ಆಪ್ಷನ್ ಬಿ A10 ಅನ್ನುವಂಥದ್ದು ಏನಿದೆಯೋ ಇದು ನಮ್ಗೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಎಕ್ಸೆಲ್ ನಲ್ಲಿ ಫಾರ್ಮುಲಾ ಯಾವ ಚಿಹ್ನೆಯಿಂದ ಪ್ರಾರಂಭವಾಗುತ್ತದೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಮತ್ತೆ ಇದನ್ನ ಒಂದ್ಸಲ ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ.
ಎಕ್ಸಾಮ್ ನಲ್ಲಿ ನಾವು ಫಾರ್ಮುಲಾ ಬರಿತಾ ಇದ್ವಿ ಯಾವ್ದು ಸ್ಟಾರ್ಟ್ ಮಾಡ್ತೀವಿ, ವ್ಯಾಸ ಅಟ್ಟ ಈಕ್ವಲ್ಸ್ ಪರ್ಸೆಂಟೇಜ್ ಅಂತ ಇದೆ. ಸೊ ಯಾವ್ದನ್ನ ಸ್ಟಾರ್ಟ್ ಮಾಡ್ತೀವಿ, ಈಕ್ವಲ್ಸ್ ಇಂದ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್ ನಮ್ಮ ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ನೆಟ್ವರ್ಕ್ ನ ಮುಖ್ಯ ಉದ್ದೇಶ ಯಾವುದು? ಫೈಲ್ ಮತ್ತೆ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವುದು, ಚಿತ್ರ ಬಿಡಿಸುವುದು, ಸಂಗೀತ ಕೇಳುವುದು, ಮುದ್ರಿಸುವುದು. ಇವೆಲ್ಲ ನೆಟ್ವರ್ಕ್ ನ ಕೆಲವೊಂದಿಷ್ಟು ಉದ್ದೇಶಗಳಾಗಿದ್ರೂ ಸಹ ಪ್ರಮುಖ ಮತ್ತು ಮುಖ್ಯ ಉದ್ದೇಶ ಏನಾಗಿರುತ್ತೆ, ಫೈಲ್ ಮತ್ತೆ ಸಂಪನ್ಮೂಲಗಳನ್ನ ಹಂಚಿಕೊಳ್ಳುವುದು. ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್ ನಮ್ಮ ಮುಂದಿನ ಪ್ರಶ್ನೆ, ಇದು ಸಹ ಅಷ್ಟೇ, ಈ 49 ಮತ್ತೆ 50ನೇ ಪ್ರಶ್ನೆ ಏನಿದೆ ಇದನ್ನ ಸಹ ಎಕ್ಸಾಮ್ಸ್ ಅಲ್ಲಿ ಒಂದು ಸರಿ ಸುಮಾರು ನಾನು ನೋಡಿದಂತೆ ಒಂದು 10ರಿಂದ 15 ಸಲ ಕೇಳಿದ್ದಾರೆ. ಬೇರೆ ಬೇರೆ ಕ್ವಶನ್ ಪೇಪರ್ಸ್ ಎಲ್ಲ ಬಹಳಷ್ಟು ಸಲ ಕೇಳಿದ್ದಾರೆ. ಲ್ಯಾನ್ ಅಂತಂದ್ರೆ ಏನು, ಫುಲ್ ಫಾರ್ಮ್ ಏನು, ಅದನ್ನೆಲ್ಲಿ ಬಳಸ್ತೀವಿ ಅಂತೆಲ್ಲ ಕೇಳಿದ್ದಾರೆ. ಇದನ್ನೆಲ್ಲ ನಾನು ಆಲ್ರೆಡಿ ಪಾಠಗಳನ್ನ ಮಾಡಿಟ್ಟಿದ್ದೇನೆ, ಬೇಕಾದ್ರೆ ನೀವು ಗಮನಿಸಬಹುದು, ನಮ್ಮ ಚಾನಲ್ ಅಲ್ಲಿ ಇದಾವೆ. ಸೊ ಆ ಒಂದು ಲಿಂಕ್ ಅನ್ನು ಸಹ ನಾನು ಇದೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆನೂ ಹಾಕಿರ್ತೀನಿ, ಬೇಕಾದ್ರೆ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ತರಗತಿಗಳನ್ನು ನೀವು ಗಮನಿಸಿ ನೋಡಬಹುದು. ಲ್ಯಾನ್ ಅಂದ್ರೆ ಏನು, ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನ, ಲಾರ್ಜ್ ಏರಿಯಾ ನೆಟ್ವರ್ಕ್, ಲಾಂಗ್ ಏರಿಯಾ ನೆಟ್ವರ್ಕ್, ಲೈಟ್ ಏರಿಯಾ ನೆಟ್ವರ್ಕ್ ಅಂತ ಇದೆ. ಏನ್ ಲ್ಯಾನ್ ಅಂತಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್. ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ವ್ಯಾನ್ ನ ಸಂಪೂರ್ಣ ರೂಪ ಯಾವುದು, ಪೂರ್ಣ ರೂಪ ಯಾವುದು, ಫುಲ್ ಫಾರ್ಮ್ ಏನು ಅಂತ ಕೇಳಿದರೆ ವರ್ಲ್ಡ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್, ವೈರ್ಲೆಸ್ ಏರಿಯಾ ನೆಟ್ವರ್ಕ್, ವೆಬ್ ಏರಿಯಾ ನೆಟ್ವರ್ಕ್ ಅಂತ ಇದೆ. ಸೊ ವ್ಯಾನ್ ಅಂತಂದ್ರೆ ಏನು, ವ್ಯಾನ್ ಅಂತಂದ್ರೆ ವೈಡ್ ಏರಿಯಾ ನೆಟ್ವರ್ಕ್. ಸೊ ವ್ಯಾನ್ ಮ್ಯಾನ್ ಬಗ್ಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ಹೇಳೋಕ್ಕಿಂತ ಮುಂಚಿತವಾಗಿ ನೀವು ಹೊಸ ಸದಸ್ಯರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ತರಗತಿ ನಿಮ್ಗೆ ಉಪಯುಕ್ತ ಆಗ್ತಾರೆ ಜಸ್ಟ್ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ, ಇಷ್ಟೇ ನೀವು ನಮಗೆ ಮಾಡೋ ಸಹಾಯ. ಇಲ್ಲ ನಿಮಗೆ ಆಗುತ್ತೆ ಅಂತಂದ್ರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಓಕೆನಾ. ಓಕೆ, ಈಗ ಇನ್ನ ಹೆಚ್ಚಿನ ತಡ ಮಾಡಿದೆ. ಸೊ ಮುಂದಿನ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆ, ಕಂಪ್ಯೂಟರ್ ನ ಮೊದಲ ತಲೆಮಾರಿನಲ್ಲಿ ಯಾವ ತಂತ್ರಜ್ಞಾನವನ್ನ ಬಳಸಲಾಗುತ್ತಿತ್ತು? ನೋಡಿ, ಈಗ ನಮಗೆ ತಲೆಮಾರುಗಳು ಬರ್ತಿದಾವೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನಮ್ಮ ಲಾಸ್ಟ್ ಟೈಮ್ ಈ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸಲ ಇದೇ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಮತ್ತೆ ಪಿಸಿಗೆ ಸಂಬಂಧಪಟ್ಟಂತೆನೂ ಅಷ್ಟೇ ಬಹಳಷ್ಟು ಸಲ ಈ ರೀತಿಯಾಗಿ ತಲೆಮಾರುಗಳ ಬಗ್ಗೆ ಜನರೇಷನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ಕಂಪ್ಯೂಟರ್ ನ ಮೊದಲ ತಲೆಮಾರಿನಲ್ಲಿ ಯಾವ ತಂತ್ರಜ್ಞಾನವನ್ನು ಬಳಸಲಾಯಿತು ಅಂತ ಕೇಳಿದರೆ ಟ್ರಾನ್ಸಿಸ್ಟರ್ಸ್, ವ್ಯಾಕ್ಯೂಮ್ ಟ್ಯೂಬ್, ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಮೈಕ್ರೋ ಪ್ರೊಸೆಸರ್ ಅನ್ನೋದು. ಸೊ ಮೊದಲನೇ ತಲೆಮಾರಿನಲ್ಲಿ ವಾಕ್ಯೂಮ್ ಟ್ಯೂಬ್ಸ್ ಅನ್ನ ಬಳಸ್ತಾ ಇದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ರೈಟ್ ಆನ್ಸರ್. ಇನ್ನು ಎರಡನೇ ಪ್ರಶ್ನೆ, 52ನೇ ಪ್ರಶ್ನೆ ಏನಿದೆ, ಎರಡನೇ ತಲೆಮಾರಿನಲ್ಲಿ ಕಂಪ್ಯೂಟರ್ ನಲ್ಲಿ ಯಾವ ತಂತ್ರಜ್ಞಾನ ಬಳಸ್ತಾ ಇದ್ರು, ಯಾವ ಟೆಕ್ನಾಲಜಿನ ಬಳಸ್ತಾ ಇದ್ರು? ವಾಕ್ಯೂಮ್ ಟ್ಯೂಬ್ ಅಲ್ಲ ಅಂತ ಒಂದು ಗೊತ್ತಾಗಿದೆ, ಬಟ್ ಯಾವ್ದನ್ನ ಬಳಸ್ತಾ ಇದ್ರು, ಟ್ರಾನ್ಸಿಸ್ಟರ್ ಗಳನ್ನ ಬಳಸ್ತಾ ಇದ್ರು, ಮೈಕ್ರೋ ಪ್ರೊಸೆಸರ್ ಅಲ್ಲ, ಐಸಿನೂ ಅಲ್ಲ. ಐಸಿನ ಮುಂದಿನ ಪ್ರಶ್ನೆ, ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸುವ ತಂತ್ರಜ್ಞಾನ ಯಾವುದು ಅಂತ ಕೇಳಿದ್ದಾರೆ. ವಾಕ್ಯೂಮ್ ಟ್ಯೂಬ್, ಟ್ರಾನ್ಸಿಸ್ಟರ್ಸ್, ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಮೈಕ್ರೋ ಪ್ರೊಸೆಸರ್ ಅಂತ ಇದೆ. ಸೊ ವಾಕ್ಯೂಮ್ ಟ್ಯೂಬ್ ಫಸ್ಟ್ ಜನರೇಷನ್, ಟ್ರಾನ್ಸಿಸ್ಟರ್ಸ್ ಸೆಕೆಂಡ್ ಜನರೇಷನ್. ಸೊ ನೆಕ್ಸ್ಟ್ ನಮಗೆ ಬರುವಂತದ್ದೇ ಐಸಿ, ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಸೊ ಮೂರನೇ ಜನರೇಷನ್ ಬರುವಂತದ್ರಲ್ಲಿ ಬಳಸುವ ಟೆಕ್ನಾಲಜಿ. ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನಾಲ್ಕನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಇರುವಂತಹ ಪ್ರಮುಖವಾದ ಲಕ್ಷಣ ಯಾವುದು? ಪ್ರಮುಖವಾದ ಲಕ್ಷಣ ಏನಾಗಿರುತ್ತೆ? ಸೊ ನಾವೇನ್ ಬಳಸ್ತೀವಿ, ಎಂಪಿ ಮೈಕ್ರೋ ಪ್ರೊಸೆಸರ್ ಗಳನ್ನ ಬಳಸ್ತೀವಿ. ಸೊ ನೀವು ಹೇಗೆ ನೆನ್ಪಿಟ್ಕೋಬೇಕು, ವಾಕ್ಯೂಮ್ ಟ್ಯೂಬ್ಸ್, ಟ್ರಾನ್ಸಿಸ್ಟರ್ಸ್, ಐಸಿಸ್, ಎಂಪಿಸ್, ಎಐ ಅಂತ ನೆನ್ಪಿಟ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ, 54ನೇ ಸಂಬಂಧಪಟ್ಟಂತೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮೈಕ್ರೋ ಪ್ರೊಸೆಸರ್ ಗಳನ್ನ ಬಳಸ್ತೀವಿ ಇಲ್ಲಿ. ಕಂಪ್ಯೂಟರ್ ನ 5ನೇ ತಲೆಮಾರಿನ ಪ್ರಮುಖ ಗುರಿ ಯಾವುದು? ಸೊ ನಮ್ಗೆ 2022ರ GPSTR ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು, ಮತ್ತೆ 2020ರ PC ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಯಾವ್ದನ್ನ ಬಳಸ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ವಾಕ್ಯೂಮ್ ಟ್ಯೂಬ್, ಮ್ಯಾಗ್ನೆಟಿಕ್ ಡ್ರಮ್, ಫ್ಲಾಪಿ ಡಿಸ್ಕ್ ಅಂತ ಇದೆ. ಕಂಪ್ಯೂಟರ್ ನ 5ನೇ ತಲೆಮಾರಿನ ಪ್ರಮುಖ ಗುರಿ ಯಾವ್ದಾಗಿರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ASCII ಯ ಪೂರ್ಣ ರೂಪ ಯಾವುದು? ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್, ಅಮೆರಿಕನ್ ಸೈಂಟಿಫಿಕ್ ಕೋಡ್ ಫಾರ್ ಇಂಟರ್ನೆಟ್ ಇನ್ಫಾರ್ಮೇಶನ್, ಆಟೋಮೆಟಿಕ್ ಸ್ಟ್ಯಾಂಡರ್ಡ್ ಕೋಡ್ ಇಂಟರ್ಫೇಸ್, ಅಡ್ವಾನ್ಸ್ ಸಿಸ್ಟಮ್ ಕೋ ಇಂಟರ್ಫೇಸ್ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾಗುತ್ತೆ ನೋಡಿ, ಇದನ್ನ ಬಹಳಷ್ಟು ಸಲ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ASCII ಅನ್ನೋದು ಇದು ರಿಪೀಟೆಡ್ ಕ್ವಶನ್. ASCII ಅಂತಂದ್ರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅನ್ನುವಂಥದ್ದು. ಸೊ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಎಸ್ ಇನ್ನ ಮುಂದಿನ ಪ್ರಶ್ನೆ, ಯುನಿಕೋಡ್ ನ ಪ್ರಮುಖ ಉದ್ದೇಶ ಯಾವುದು? ವೈರಸ್ ಗಳನ್ನ ತೆಗೆದುಹಾಕುವುದು, ವಿವಿಧ ಭಾಷೆಗಳ ಅಕ್ಷರಗಳನ್ನ ಪ್ರತಿನಿಧಿಸುವುದು, ಇಂಟರ್ನೆಟ್ ನ ವೇಗ ಹೆಚ್ಚಿಸುವುದು, ಫೈಲ್ ಅನ್ನ ಅಳಿಸುವಂತದ್ದು ಅಂತ ಇದೆ. ಸೊ ಯುನಿಕೋಡ್ ಅಥವಾ ಅದರಲ್ಲೇ ಇದೆ ಯುನಿಕ್ ಕೋಡ್ ಅಂತಂದ್ರೆ ವಿವಿಧ ಭಾಷೆಗಳ ಅಕ್ಷರಗಳನ್ನ ಪ್ರತಿನಿಧಿಸುವಂತದ್ದು ಅಂತ ಅರ್ಥ. ಸೊ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, PDF ನ ಪೂರ್ಣ ರೂಪವೇನು? ಫುಲ್ ಫಾರ್ಮ್ ಆಫ್ PDF ಏನು ಅಂತ ಕೇಳಿದರೆ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್, ಪರ್ಸನಲ್ ಡಾಕ್ಯುಮೆಂಟ್ ಫೈಲ್, ಪ್ರಿಂಟೆಡ್ ಡಾಕ್ಯುಮೆಂಟ್ ಫೈಲ್, ಪ್ರೋಗ್ರಾಮ್ ಡಾಟಾ ಫಾರ್ಮ್ಯಾಟ್ ಅಂತ. ಸೊ PDF ಅನ್ನ ಬಳಸ್ತಾನೆ ಇರ್ತೀವಿ. ಏನ್ PDF ಅಂತಂದ್ರೆ ಕೇಳಿದ್ದಾರೆ, ಏನ್ PDF ಅನ್ನುವಂಥದ್ದು
ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್, PDF ಫುಲ್ ಫಾರ್ಮ್ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್. ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, DBMS ಅಂದ್ರೆ ಏನು? ಫುಲ್ ಫಾರ್ಮ್ ಕೇಳಿದರೆ ಇಲ್ಲೂ ಸಹ ಅಷ್ಟೇ. ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಡಾಟಾಬೇಸ್ ಮೆಮೊರಿ ಸಿಸ್ಟಮ್, ಡಿಜಿಟಲ್ ಬೈನರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಡಾಟಾ ಬ್ಯಾಕಪ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇದೆ. ಏನ್ DBMS ಅಂತಂದ್ರೆ? DBMS ಎನ್ನುವಂಥದ್ದು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಆಪ್ಷನ್ ಎ 59ನೇದಕ್ಕೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಡಾಟಾಬೇಸ್ ನಲ್ಲಿ ಮಾಹಿತಿಯನ್ನ ಸಾಲು ಮತ್ತು ಕಾಲಮ್ಗಳಲ್ಲಿ ಸಂಗ್ರಹಿಸುವ ರಚನೆಯನ್ನ ಏನೆಂದು ಕರೆಯುವರು ಅಂತ ಕೇಳಿದ್ದಾರೆ. ಡಾಟಾಬೇಸ್ ಅಲ್ಲಿ ಆ ರೋ ಮತ್ತೆ ಕಾಲಮ್ಸ್ ಅಲ್ಲಿ ನಾವು ಬಳಸ್ತೀವಲ್ವಾ, ಅದನ್ನ ಏನಂತ ಕರಿತೀವಿ, ಅವುಗಳನ್ನ ಏನಂತ ಕರಿತೀವಿ ಅಂತ ಕೇಳಿದರೆ, ಅದನ್ನ ಫೋಲ್ಡರ್ ಅಂತ ಕರಿತೀವ, ಟೇಬಲ್ ಅಂತ ಕರಿತೀವ, ಸ್ಲೈಡ್ ಅಂತ ಕರಿತೀವ, ವರ್ಕ್ಶೀಟ್ ಅಂತ ಕರಿತೀವ ಅಂತ ಕೇಳಿದ್ದಾರೆ. ಏನಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ? ಡಾಟಾಬೇಸ್ ನಲ್ಲಿ ಮಾಹಿತಿಯನ್ನ ಸಾಲು ಮತ್ತೆ ಕಾಲಮ್ಗಳಲ್ಲಿ ಸಂಗ್ರಹಿಸುವ ರಚನೆಯನ್ನು ನಾವೇಂತ ಕರಿತೀವಿ? ಟೇಬಲ್ ಅಂತ ಕರಿತೀವಿ. ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಡಾಟಾಬೇಸ್ ಸಾಫ್ಟ್ವೇರ್ ಯಾವುದು ಅಂತ ಕೇಳಿದರೆ, MS ಆಕ್ಸೆಸ್, MS ಪೇಂಟ್, ನೋಟ್ ಪ್ಯಾಡ್, VLC ಅಂತ ಇದೆ. ಕೆಳಗಿನವುಗಳಲ್ಲಿ ಯಾವುದು ಡಾಟಾಬೇಸ್ ಸಾಫ್ಟ್ವೇರ್? ಇದಕ್ಕೆ ಸಂಬಂಧಪಟ್ಟಂತೆ MS ಆಕ್ಸೆಸ್ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್. ಡಾಟಾಬೇಸ್ ಸಾಫ್ಟ್ವೇರ್. ಸೊ ಸಾಫ್ಟ್ವೇರ್ಸ್ ಅಲ್ಲಿ ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್ ಬರ್ತವೆ, ಅದನ್ನ ನೀವು ಸರಿಯಾಗಿ ಗಮನಿಸಿಕೊಂಡಿರಲೇಬೇಕು. 100% ನಿಮ್ಗೆ ಅದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಮುಂದಿನ ಪ್ರಶ್ನೆ, ಇಮೇಲ್ ಕಳಿಸುವಾಗ ಪ್ರತಿಯನ್ನ ಗುಪ್ತವಾಗಿ ಕಳಿಸಲು ಯಾವ ಆಯ್ಕೆಯನ್ನ ಬಳಸುತ್ತಾರೆ? ಟು, CC, BCC, ಸಬ್ಜೆಕ್ಟ್. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು, ಬಹಳ ಸಲ ಇದನ್ನ ಕೇಳಿದ್ದಾರೆ. ಸೊ ಗುಪ್ತವಾಗಿ ನಾವು ಒಂದು ಮಾಹಿತಿಯನ್ನ ಕಳಿಸಬೇಕು ಅಂತಂದ್ರೆ ನಾವು ಅದನ್ನ ಏನ್ ಮಾಡಬೇಕು? ನಾವು ಅದನ್ನ BCC ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಕರಿತೀವಿ. ಸೊ BCC ಯನ್ನ ಬಳಸಬೇಕಾಗುತ್ತೆ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವೆಬ್ಸೈಟ್ ನ ಮೊದಲ ಪುಟವನ್ನ ಏನೆಂದು ಕರೆಯುತ್ತಾರೆ? ವೆಬ್ಸೈಟ್ ನ ಓಪನ್ ಮಾಡಿದ ತಕ್ಷಣ ಫ್ರಂಟ್ ಪೇಜ್ ಏನ್ ಬರುತ್ತೆ ನಾವೇನ್ ಕರಿತೀವಿ? ಡೆಸ್ಕ್ಟಾಪ್, ಹೋಮ್ ಪೇಜ್, ಫೋಲ್ಡರ್, ಡ್ಯಾಶ್ ಬೋರ್ಡ್ ಅಂತ ಕೇಳಿದ್ರೆ ಏನಂತ ಕರಿತೀವಿ? ಅದಕ್ಕೆ ಸಂಬಂಧಪಟ್ಟಂತೆ ಅಲ್ವಾ, ಯಾವುದೇ ಒಂದು ವೆಬ್ಸೈಟ್ ನ ಓಪನ್ ಮಾಡಿದ ತಕ್ಷಣ ಅದನ್ನ ನಾವೇನ್ ಕರಿತೀವಿ? ಅದರ ಹೋಮ್ ಪೇಜ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಫೈರ್ವಾಲ್ ನ ಮುಖ್ಯ ಕಾರ್ಯ ಯಾವುದು ಅಂತ ಕೇಳಿದರೆ, ಕಂಪ್ಯೂಟರ್ ನ ತಂಪಾಗಿಡೋದು, ಅನಧಿಕೃತ ನೆಟ್ವರ್ಕ್ ಪ್ರವೇಶವನ್ನು ತಡೆಯುವುದು, ಡಾಕ್ಯುಮೆಂಟ್ ಟೈಪ್ ಮಾಡುವುದು, ಇಮೇಲ್ ಕಳಿಸುವುದು ಅಂತ ಇದೆ. ಸೊ ಫೈರ್ವಾಲ್ಸ್ ಇರುವಂತದ್ದೇ ಅತಿ ಪ್ರಮುಖವಾಗಿ ಏನಕ್ಕೆ? ಯಾವ್ದಾದ್ರು ಒಂದು ಅನಧಿಕೃತ ನೆಟ್ವರ್ಕ್ ಪ್ರವೇಶವನ್ನ ತಡೆಯೋಕೆ ಅಲ್ವಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಫಿಶಿಂಗ್ ಅಂದ್ರೆ ಏನು? ಸೊ ನಮ್ಗೆ ಕಂಪ್ಯೂಟರ್ ನಾಲೆಜ್ ಅಲ್ಲಿ ಇದ್ರ ಬಗ್ಗೆ ಮಾಹಿತಿ ಇರಲೇಬೇಕು. ಸೊ ಫಿಶಿಂಗ್ ಮೀನ್ಸ್ ನಾವು ಅದನ್ನ ಸೈಬರ್ ಕ್ರೈಮ್ ಅಂತ ಕರಿತೀವಿ. ಓಕೆ, ಆಪ್ಷನ್ಸ್ ಅಲ್ಲಿ ಏನಿದೆ ಅದನ್ನ ಮೊದಲು ಗಮನಿಸೋಣ. ಫಿಶಿಂಗ್ ಅಂತಂದ್ರೆ ಮೀನ್ ಹಿಡಿಯೋದು, ನಕಲಿ ವೆಬ್ಸೈಟ್ ಇಮೇಲ್ ಮೂಲಕ ವೈಯಕ್ತಿಕ ಮಾಹಿತಿ ಕದಿಯುವಂತ ಸೈಬರ್ ವಂಚನೆ, ವೈರಸ್ ಸ್ಕ್ಯಾನ್ ಮಾಡುವುದು, ಫೈಲ್ ಕಂಪ್ರೆಸ್ ಮಾಡುವಂಥದ್ದು. ನಾನು ಈಗಾಗಲೇ ಹೇಳಿದೆ, ಫಿಶಿಂಗ್ ಅಂದ್ರೆ ಸೈಬರ್ ಕ್ರೈಮ್ ಎನ್ನುವಂಥದ್ದು ನಕಲಿ ವೆಬ್ಸೈಟ್ಗಳು ಮತ್ತೆ ಇಮೇಲ್ಗಳ ಮೂಲಕ ನಮ್ಮ ಒಂದು ಪರ್ಸನಲ್ ಡೇಟಾವನ್ನ ಕದಿಯುವಂತ ಒಂದು ಸೈಬರ್ ವಂಚನೆಗೆ ನಾವೇನ್ ಕರಿತೀವಿ? ಫಿಶಿಂಗ್ ಅಂತ ಕರಿತೀವಿ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, USB ಯ ಪೂರ್ಣ ರೂಪ ಯಾವುದು? ನೀವು USB ಕೇಬಲ್ ಅಂತ ಕೇಳ್ತಾನೆ ಇರ್ತೀವಲ್ವಾ, ಆ USB ನಿಮ್ಮ ಚಾರ್ಜರ್ ಅಲ್ಲಿ ಆ ವೈರ್ ಏನಿರುತ್ತೆ ಅದನ್ನ ನಾವು USB ಅಂತ ಕರಿತೀವಿ. USB ಯ ಫುಲ್ ಫಾರ್ಮ್ ಏನು ಅಂತ ಕೇಳಿದರೆ, ಸೊ ಯೂನಿವರ್ಸಲ್ ಸೀರಿಯಲ್ ಬಸ್, ಯೂನಿವರ್ಸಲ್ ಸಿಸ್ಟಮ್ ಬಸ್, ಯುನೈಟೆಡ್ ಸೀರಿಯಲ್ ಬಸ್, ಯೂನಿಕ್ ಸಿಸ್ಟಮ್ ಬೋರ್ಡ್ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದು ಸರಿ ಉತ್ತರ ಆಗುತ್ತೆ? ಒಂದು ನಿಮಿಷ. ಎಸ್, ಓಕೆ. USB ಯ ಪೂರ್ಣ ರೂಪ ಯಾವ್ದಾಗುತ್ತೆ ಅನ್ನೋದು. ಸೊ USB ಅಂತಂದ್ರೆ ಯೂನಿವರ್ಸಲ್ ಸೀರಿಯಲ್ ಬಸ್ ಅನ್ನೋದು. ಸೊ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಬ್ಲೂಟೂತ್ ಅನ್ನ ಯಾವುದಕ್ಕಾಗಿ ಬಳಸುತ್ತಾರೆ? ವೈರಸ್ ತೆಗೆಯಲು, ವೈರ್ಲೆಸ್ ಮೂಲಕ ಡೇಟಾ ವರ್ಗಾಯಿಸಲು, ಪ್ರಿಂಟಿಂಗ್ ಮಾಡಲು, ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಲು. ನಾವೇನು ಬ್ಲೂಟೂತ್ ಅನ್ನ ಬಳಸ್ತೀವಿ? ಯಾವುದಕ್ಕೆ ಬಳಸ್ತಾರೆ ಬ್ಲೂಟೂತ್ ಅನ್ನ? ಅಲ್ವಾ, ವೈರ್ಲೆಸ್ ಮೂಲಕ ನಾವು ಏನ್ ಮಾಡ್ತೀವಿ? ಡೇಟಾವನ್ನ ವರ್ಗಾಯಿಸಲು. ಫಾರ್ ಎಕ್ಸಾಂಪಲ್ ಒಂದು ಹಾಡನ್ನು, ಒಂದು ಫೈಲ್ ಅನ್ನ ಕಳಿಸ್ಕೋಬೇಕಂತಂದ್ರೆ ಅದನ್ನ ವೈರ್ಲೆಸ್ ಮೂಲಕ, ವೈರ್ಗಳನ್ನ ಬಳಸದೆ ವೈರ್ಲೆಸ್ ಮೂಲಕ ಡೇಟಾವನ್ನ ವರ್ಗಾವಣೆ ಮಾಡೋದಕ್ಕೆ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ, ವೈರ್ಲೆಸ್. ಮುಂದಿನ ಪ್ರಶ್ನೆ, ವೈಫೈ ಅಂದ್ರೆ ಮುಖ್ಯವಾಗಿ ಏನು ಅಂತ ಕೇಳಿದ್ದಾರೆ. ಸೊ ವೈರ್ಲೆಸ್ ನೆಟ್ವರ್ಕ್ ತಂತ್ರಜ್ಞಾನ, ವೈರಸ್, ಸಾಫ್ಟ್ವೇರ್, ಪ್ರಿಂಟರ್ ಅಂತ ಇದೆ. ವೈಫೈ ಮೀನ್ಸ್ ವೈರ್ಲೆಸ್ ನೆಟ್ವರ್ಕ್ ಅಂತ ಅರ್ಥ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್? OS ಅಂತ ಕರಿತೀವಿ. ಸೊ ಯಾವ್ದನ್ನ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ? ವಿಂಡೋಸ್, ಲಿನಕ್ಸ್, MS ಆಫೀಸ್, ಮ್ಯಾಕ್ OS ಅನ್ನೋಂಥದ್ದು ಇದೆ. ಯಾವ್ದು ಕರಿತೀವಿ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂತ? ಇದು ನೋಡಿ ಬಹಳಷ್ಟು ಸಲ ನಮ್ಗೆ ಕೇಳಿದ್ದಾರೆ. ಓಪನ್ ಸೋರ್ಸ್ ಅಂತ ಇದು ಉಚಿತವಾಗಿ ನಮ್ಗೆ ಸಿಗುತ್ತೆ ಈ ಒಂದು ಆಪರೇಟಿಂಗ್ ಸಿಸ್ಟಮ್. ಯಾವ್ದದು? ಲಿನಕ್ಸ್. ಆಪ್ಷನ್ ಬಿ ಇದಕ್ಕೆ
ರೈಟ್ ಆನ್ಸರ್ ಆಗುತ್ತೆ. ಎಸ್, ನಮ್ಮ ಮುಂದಿನ ಪ್ರಶ್ನೆ, ಆಂಡ್ರಾಯ್ಡ್ ಯಾವ ರೀತಿಯ ಆಪರೇಟಿಂಗ್ ಸಿಸ್ಟಮ್? ಮೊಬೈಲ್ ಆಪರೇಟಿಂಗ್ ಸಿಸ್ಟಮಾ, ಡಾಟಾಬೇಸ್ ಆಪರೇಟಿಂಗ್ ಸಿಸ್ಟಮಾ, ಆಂಟಿವೈರಸ್, ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಅಂತ ಕೇಳಿದ್ರೆ ಸೊ ಯಾವ್ದಾಗುತ್ತೆ? ಸೊ ನೀವು ಈಸಿಯಾಗಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಸೊ ನಿಮ್ ಮೊಬೈಲ್ ಎಂತ ಮೊಬೈಲ್ ಅಂತಂದ್ರೆ ಒಂದು ಆಂಡ್ರಾಯ್ಡ್ ಮೊಬೈಲ್ ಅಂತ ಹೇಳ್ತೀವಿ, ಅಂದ್ರೆ ಐಫೋನ್ ಮೊಬೈಲ್ ಅಂತ ಹೇಳ್ತೀವಿ, ಹೌದಲ್ವಾ? ಯಾವ ಮೊಬೈಲ್ ನಿಮ್ದು ಆಂಡ್ರಾಯ್ಡ್ ಮೀನ್ಸ್ ಇದೊಂದು ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಆಗುತ್ತೆ. ಸೊ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಮುಂದಿನ 71ನೇ ಪ್ರಶ್ನೆನ ಚರ್ಚೆ ಮಾಡೋಣ. 71ನೇ ಪ್ರಶ್ನೆ, ಕಂಟ್ರೋಲ್ ಎಸ್. ಓಕೆ, ಇದು ರಿಪೀಟ್ ಆಯ್ತಾ? ಇಲ್ಲ, ರಿಪೀಟ್ ಇಲ್ಲ. ಇದು ಕಂಟ್ರೋಲ್ ಎಸ್ ಶಾರ್ಟ್ಕಟ್ ಕೀ ಯ ಉಪಯೋಗ ಏನು ಅಂತ ಕೇಳಿದರೆ ಸೇವ್, ಸರ್ಚ್, ಸೆಲೆಕ್ಟ್, ಸೆಂಡ್ ಅಂತ. ಕಂಟ್ರೋಲ್ ಎಸ್ ಏನಂತದ್ದು ಬಳಸುವಂತದ್ದು ಸೇವ್ ಮಾಡ್ಲಿಕ್ಕೋಸ್ಕರ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ನಾ ಮುಂದಿನ ಪ್ರಶ್ನೆ, ಇದನ್ನ ನಾನು ಆಕ್ಚುಲಿ ಪ್ರಶ್ನೆ ಬಂದಿರಲಿಲ್ಲ, ಬಟ್ ನಾನು ಹೇಳಿದ್ದೇನೆ ನಿಮ್ಗೆ. ಕಂಟ್ರೋಲ್ ಪಿ ಶಾರ್ಟ್ಕಟ್ ಕೀಯ ಉಪಯೋಗ ಏನು ಅಂತ ಕೇಳಿದರೆ ಪೇಸ್ಟ್, ಪ್ರಿಂಟ್, ಪೇಜ್ ಸೆಟಪ್, ಪ್ರಿವ್ಯೂ ಅಂತ ಇದೆ. ಕಂಟ್ರೋಲ್ ಪಿ ಅಂತಂದ್ರೆ ಸೊ ನಾವೇನ್ ಮಾಡ್ಬೇಕು? ಸೊ ಸಾಮಾನ್ಯ ಪೇಸ್ಟ್ ಅಂತ ಅನ್ಕೊಳ್ತೀವಿ. ಸೊ ರಾಂಗ್ ಆನ್ಸರ್ ಏನಾಗುತ್ತೆ? ಪ್ರಿಂಟ್ ಆಗುತ್ತೆ. 72ನೇದಕ್ಕೆ ಬಿ ರೈಟ್ ಆನ್ಸರ್ ಆಗುತ್ತೆ. ಎಸ್, ನಮ್ಮ ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ನಲ್ಲಿ ಕಟ್ ಮಾಡಲು ಯಾವ ಶಾರ್ಟ್ಕಟ್ ಕೀನ ಬಳಸ್ತಾರೆ? ಕಂಟ್ರೋಲ್ ಸಿ, ಕಂಟ್ರೋಲ್ ಎಕ್ಸ್, ಕಂಟ್ರೋಲ್ ವಿ, ಕಂಟ್ರೋಲ್ ಝೆಡ್. ಕಟ್ ಮಾಡೋದಕ್ಕೆ ನಾವೇನ ಬಳಸ್ತೀವಿ? ಎಕ್ಸ್ ಅನ್ನ ಬಳಸ್ತೀವಿ. ಕಂಟ್ರೋಲ್ ಎಕ್ಸ್. ಎಕ್ಸ್ ಅನ್ನ ಗಮನಿಸ್ತೋಡಿ, ಸಿಸರ್ ತರ ಇರುತ್ತೆ. ಸಿಸರ್ ಮೀನ್ಸ್ ಕಟ್ ಮಾಡುತ್ತೆ, ಎಕ್ಸ್ ಅಂತ ಆ ತರ ನೀವು ನೆನ್ಪಿಟ್ಕೋಬಹುದು. ಸೊ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್, ನ ಮುಂದಿನ ಪ್ರಶ್ನೆ, ಒಂದು ವೆಬ್ ಪುಟದ ವಿಳಾಸವನ್ನ ಏನೆಂದು ಕರೆಯುತ್ತಾರೆ? ಯು ಆರ್ ಎಲ್, ಐ ಪಿ ಅಡ್ರೆಸ್, ಫೋಲ್ಡರ್, ಡೊಮೈನ್ ಕಂಟ್ರೋಲರ್ ಅಂತ ಇದೆ. ಯಾವ್ದಾದ್ರು ಒಂದು ವೆಬ್ ಪೇಜ್ ಇರುವಂತದನ್ನ ಅದ್ರ ಅಡ್ರೆಸ್ ನಾವೇನ್ ಕರಿತೀವಿ ಅಂದ್ರೆ ಯು ಆರ್ ಎಲ್ ಅಂತ ಕರಿತೀವಿ. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್, ನ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಯಾವುದು ಅಂತ ಕೇಳಿದ್ದಾರೆ. ಸೋಷಿಯಲ್ ಮೀಡಿಯಾಸ್ ನೀವು ಡೈಲಿ ಬಳಸ್ತಾನೆ ಇರ್ತೀರಾ. ಯಾವುದು? ಫೇಸ್ಬುಕ್, ಎಂ ಎಸ್ ವರ್ಡ, ನೋಟ್ ಪ್ಯಾಡ, ಬಯಾಸ್ ಅಂತ ಇದೆ. ಸೊ ನಿಮ್ಗೆ ಈಸಿಯಾಗಿ ಆನ್ಸರ್ ಗೊತ್ತಾಗಿರುತ್ತೆ. ಆಪ್ಷನ್ ಎ ಫೇಸ್ಬುಕ್. ಸ್ನೇಹಿತರೆ, ಇಲ್ಲಿಗೆ ಒಟ್ಟಾರೆಯಾಗಿ 75 ಪ್ರಶ್ನೆಗಳು ಮುಗಿದಿವೆ. ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ನಿಮ್ಗೆ ಉಪಯುಕ್ತ ಆಗ್ತಾ ಇದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನ ಕೊನೆಯ 25 ಪ್ರಶ್ನೆಗಳ ಕಡೆಗೆ ಹೋಗೋಣ. 76ನೇ ಪ್ರಶ್ನೆ, ಕಂಪ್ಯೂಟರ್ ನಲ್ಲಿ ಡೇಟಾವನ್ನ ಅತ್ಯಂತ ವೇಗವಾಗಿ ಪ್ರವೇಶಿಸಬಹುದಾದ ಮೆಮೊರಿ ಯಾವುದು? ಕಂಪ್ಯೂಟರ್ ನಲ್ಲಿ ಡೇಟಾವನ್ನ ಅತ್ಯಂತ ವೇಗವಾಗಿ ನಾವು ಚೆಕ್ ಮಾಡಬೇಕು, ಓಪನ್ ಮಾಡಬೇಕು ಅಂತಂದ್ರೆ ಯಾವ್ದಿದ್ರೆ ಬೆಟರ್ ಅಂತ ಕೇಳ್ತಿದ್ದಾರೆ. ಯಾವ್ದು ಇರ್ಬೋದು? ಹಾರ್ಡ್ ಡಿಸ್ಕ್, ಕ್ಯಾಚೆ ಮೆಮೊರಿನ, ಸಿ ಡಿ ರೋಮ, ಪೆನ್ ಡ್ರೈವ್ ಅಂತ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಚೆ ಮೆಮೊರಿ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಎಸ್, ನಮ್ಮ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವಲೈಟಲ್ ಮೆಮೊರಿ? ಸೊ ವಲೈಟಲ್ ಮೆಮೊರಿ ಮೀನ್ಸ್ ಒಂದು ತಾತ್ಕಾಲಿಕ ಅಂತ ಕರಿತೀವಿ. ಯಾವ ತಾತ್ಕಾಲಿಕ ಮೆಮೊರಿ? ರೋಮ, ಹಾರ್ಡ್ ಡಿಸ್ಕ್, ರ್ಯಾಮ, ಡಿವಿಡಿ ಅಂತ ಇದೆ. ಸೊ ಇದನ್ನ ಆಕ್ಚುಲಿ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ. ತಾತ್ಕಾಲಿಕ ಮೆಮೊರಿ ಅಂತ ಯಾವ್ದನ್ನ ಕರಿತೀವಿ? ರ್ಯಾಮ್ ಅನ್ನ ಕರಿತೀವಿ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ, ಓಕೆ, ಇಲ್ಲಿ 78ನೇ ಪ್ರಶ್ನೆ ಮಿಸ್ ಆಗಿದೆ ಅಂತ ಅನ್ಕೊಳ್ತೀನಿ, ಗಮನಿಸೋಣ. ಎಸ್, 76, 77. ಓಕೆ, ಒಂದು ಪ್ರಶ್ನೆ ಮಿಸ್ ಆಗಿದೆ, ಇರ್ಲಿ. 79ನೇ ಪ್ರಶ್ನೆ, ಕಂಪ್ಯೂಟರ್ ನಲ್ಲಿ ಐ ಪಿ ಅಂತಂದ್ರೆ ಏನು ಅಂತ ಕೇಳಿದರೆ ಇಂಟರ್ನೆಟ್ ಪ್ರೋಟೋಕಾಲ್, ಇಂಟರ್ನಲ್ ಪ್ರೋಗ್ರಾಮ್, ಇಂಟರ್ನೆಟ್ ಪ್ರೋಗ್ರಾಮ್, ಇಂಟರ್ನಲ್ ಪ್ರೋಟೋಕಾಲ್ ಅಂತ ಇದೆ. ಸೊ ಯಾರಾದ್ರೂ ನೀವು ಮಾರ್ಕ್ ಟೆಸ್ಟ್ ತರ ಬರೀತಾ ಇದ್ರೆ 78ನೇದಕ್ಕೆ ಗ್ರೇಸ್ ಅಂತ ತಗೊಳ್ಳಿ ಅಷ್ಟೇ. ಸೊ ಯಾವ್ದಾಗುತ್ತೆ? 79ನೇದಕ್ಕೆ ಐ ಪಿ ಅಂತಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ. ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ, ಐ ಪಿ ಅಡ್ರೆಸ್ ವರ್ಷನ್ 4 IPv4 ಎಷ್ಟು ಬಿಟ್ಗಳಿರ್ತವೆ ಅದರಲ್ಲಿ ಅಂತ ಕೇಳಿದ್ರೆ, ಸೊ ಸಾರಿ, ಎಷ್ಟು ಬಿಟ್ ಇರುತ್ತೆ ಅಂತ ಕೇಳಿದ್ರೆ, ಸೊ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್, ಮತ್ತೆ ಎಕ್ಸಾಮ್ ಅಲ್ಲಿ ಇದುವರೆಗೂ ರಿಪೀಟೆಡ್ ಆಗಿರುವಂತ ಪ್ರಶ್ನೆ ಇದು. ಐ ಪಿ ವರ್ಷ ಆಂಡ್ರಾಯ್ಡ್ ಅಡ್ರೆಸ್ ವರ್ಷನ್ 4 ಅಂತಂದ್ರೆ ಎಷ್ಟು ಬಿಟ್ ಇರುತ್ತೆ ಅಂತ ಕೇಳ್ತಾರೆ. ಸೊ ಇದರಲ್ಲಿ 32 ಬಿಟ್ ಇರುತ್ತೆ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಹಾಗೂ ಔಟ್ಪುಟ್ ಎರಡನ್ನೂ ಕಾರ್ಯನಿರ್ವಹಿಸುವ ಒಂದು ಸಾಧನ ಆಗಿದೆ ಅಂತ ಕೇಳಿದ್ದಾರೆ. ಎಸ್, ಬಹಳ ಇಂಪಾರ್ಟೆಂಟ್ ಕ್ವಶನ್ ಇವು, ಯಾಕಂದ್ರೆ ಆಗಮನಾಂಗ ಮತ್ತು ನಿರ್ಗಮನಾಂಗ ಸಾಧನಗಳು ತುಂಬಾ ಇಂಪಾರ್ಟೆಂಟ್. ಟಚ್ ಸ್ಕ್ರೀನ್, ಮಾನಿಟರ್, ಕೀಬೋರ್ಡ್, ಸ್ಕ್ಯಾನರ್ ಎನ್ನುವಂಥದ್ದು. ನೋಡಿ, ಇದರಲ್ಲಿ ಇನ್ಪುಟ್ ಮತ್ತೆ ಔಟ್ಪುಟ್ ಎರಡೂ ಕಾರ್ಯಗಳನ್ನು ನಿರ್ವಹಿಸುವಂತದ್ದು ಟಚ್ ಸ್ಕ್ರೀನ್. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಒಂದು ಟಚ್ ಸ್ಕ್ರೀನು, ಮತ್ತೊಂದು ಮಾಡೆಮ್, ಮಾಡ್ಯುಲೇಟರು, ಡಿಮಾಡ್ಯುಲೇಟರ್. ಸೊ ಇವೆರಡನ್ನು ಸರಿಯಾಗಿ ನೆನ್ಪಿಟ್ಕೊಂಡ್ರೆ ಸೊ ಇವೆರಡೇ ನಮ್ಗೆ ಹೆಚ್ಚಾಗಿ ಕೇಳುವಂಥದ್ದು, ಇನ್ಪುಟ್ ಔಟ್ಪುಟ್ ಎರಡನ್ನೂ ಕಾರ್ಯನಿರ್ವಹಿಸುವಂಥದ್ದು. ಎಸ್, ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ವೈರಸ್ಗಳಿಂದ ರಕ್ಷಿಸಲು ಅತ್ಯುತ್ತಮ ಕ್ರಮ ಯಾವುದು? ವೈರಸ್ ರಕ್ಷಣೆ ಮಾಡ್ಕೋಬೇಕಾದ್ರೆ ಯಾವುದು ಅತ್ಯುತ್ತಮ ಕ್ರಮ ಅಂತ ಕೇಳಿದರೆ, ಅಪರಿಚಿತ ಲಿಂಕ್ ಗಳನ್ನ ಕ್ಲಿಕ್ ಮಾಡುವುದು, ಆಂಟಿ ವೈರಸ್ ಅನ್ನ ನವೀಕರಿಸಿಕೊಂಡು ಹೋಗುವುದು, ಪಾಸ್ವರ್ಡ್ ಅನ್ನ ಎಲ್ಲರಿಗೂ ಹೇಳುವುದು, ಫೈರ್ ವಾಲ್ ಅನ್ನ ನಿಷ್ಕ್ರಿಯಗೊಳಿಸುವುದು ಅಂತ ಇದೆ. ಸೊ ನಿಮ್ಗೆ ಇದು ನೋಡಿದ ತಕ್ಷಣ ಅರ್ಥ ಆಗಿರುತ್ತೆ. ಲಿಂಕ್ ಕ್ಲಿಕ್ ಮಾಡೋದಾಗಿರ್ಲಿ, ಪಾಸ್ವರ್ಡ್ ಎಲ್ರಿಗೂ ಹೇಳೋದಾಗಿರ್ಲಿ, ಫೈರ್ ವಾಲ್ ಅನ್ನು ನಿಷ್ಕರಿಸೋದಾಗಿರ್ಲಿ, ಸೊ ಈ ರೀತಿಯಾಗಿ ಯಾವುದೇ ಕಾರ್ಯಗಳನ್ನ ಮಾಡಬಾರದು. ಆಂಟಿ ವೈರಸ್ ನಾವು ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಸೊ ಹೊಸದಾಗಿ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ಬೇಕು. ಆಂಟಿ ವೈರಸ್ ಹೆಚ್ಚಾದಂತೂ ವೈರಸ್ ಅನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಎಸ್, ಮುಂದಿನ ಪ್ರಶ್ನೆ, WWW ಅನ್ನ ಕಂಡುಹಿಡಿದವರು ಯಾರು? ಸೊ WWW ಅಂತ ನಾವು ತಿಳ್ಕೊಂಡ್ವಿ, ವರ್ಲ್ಡ್ ವೈಡ್ ವೆಬ್ ಅಂತ.
ಅದನ್ನ ಕಂಡುಹಿಡಿದವರು ಯಾರು ಅಂತ ಕೇಳಿದ್ರೆ ಟಿಮ್ ಬರ್ನರ್ಸ್-ಲೀ, ಬಿಲ್ ಗೇಟ್ಸ್, ಸ್ಟೀವ್ ಜಾಬ್ಸ್, ಚಾರ್ಲ್ಸ್ ಬ್ಯಾಬೇಜ್ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಕಂಡುಹಿಡಿತಾರೆ WWW ಅನ್ನ? ಟಿಮ್ ಬ್ಯಾನರ್ಸ್-ಲೀ ಅನ್ನುವಂಥವ್ರು ಕಂಡುಹಿಡಿತಾರೆ. ಎಸ್, ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ನ ತಂದೆ ಎಂದು, ಫಾದರ್ ಆಫ್ ಕಂಪ್ಯೂಟರ್ ಅಂತ ಯಾರನ್ನ ಕರಿತೀವಿ? ಬಿಲ್ ಗೇಟ್ಸ್, ಚಾರ್ಲ್ಸ್ ಬ್ಯಾಬೇಜ್, ಅಲನ್ ಟರ್ನಿಂಗ್, ಸ್ಟೀವ್ ಜಾಬ್ಸ್ ಅಂತ. ತುಂಬಾ ಸುಲಭದ ಪ್ರಶ್ನೆ. ಚಾರ್ಲ್ಸ್ ಬ್ಯಾಬೇಜ್ ಸರಿಯಾದ ಉತ್ತರ ಆಗಿರುತ್ತೆ. ಎಸ್, ಮುಂದಿನ ಪ್ರಶ್ನೆ, ಮೊದಲ ಎಲೆಕ್ಟ್ರಾನಿಕ್ ಜನರಲ್ ಪರ್ಪಸ್ ಕಂಪ್ಯೂಟರ್ ಯಾವುದು? ಎನಿವ್ಯಾಕ್, ಯುನಿವ್ಯಾಕ್, ಪರಮ್, IBM PC ಅಂತ. ನೋಡಿ, ನೀವು ಕಂಪ್ಯೂಟರ್ ಬಗ್ಗೆ ಓದ್ತಾ ಇದ್ದೀರಾ ಅಂತಂದ್ರೆ ಮೊದಲನೇ ಚಾಪ್ಟರ್ ಬರುವಂತ ಮೊದಲನೇ ಕಾನ್ಸೆಪ್ಟೇ ಇದು. ಯಾವ್ಯಾವೆಲ್ಲ ಕಂಪ್ಯೂಟರ್ಸ್ ಮೊದಲು ಕಂಡುಹಿಡಿದ್ರು, ಅದರಲ್ಲಿ ಎಲೆಕ್ಟ್ರಾನಿಕ್ ಜನರಲ್ ಪರ್ಪಸ್ ಕಂಪ್ಯೂಟರ್ ಯಾವುದು ಅಂತಾನು ಕೇಳಿದರೆ ಯಾವುದು? ENIAC, ENIAC. ಇದು ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ಆ ಕಂಪ್ಯೂಟರ್ಗಳ ಬಗ್ಗೆ, ಸೊ ಈ ENIAC ಮತ್ತೆ ಎನಿವ್ಯಾಕ್, ಯುನಿವ್ಯಾಕ್ ಅಂತೆಲ್ಲ ಬರುತ್ತೆ. ಸೊ 4 ರೀತಿಯ ಕಂಪ್ಯೂಟರ್ಗಳು ಬರ್ತವೆ ಕೊನೆಯಲ್ಲಿ. 1948ರಿಂದ 1951 ಒಳಗಡೆ ಒಂದು 4 ರೀತಿಯ ಕಂಪ್ಯೂಟರ್ಗಳನ್ನ ಕಂಡುಹಿಡಿತಾರೆ. ಸೊ ಅವುಗಳ ಬಗ್ಗೆ ನೀವು ಸರಿಯಾಗಿ ಮಾಹಿತಿ ಇದ್ರೆ ಸಾಕು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಸೊ ಇದು ಸಹ ಅಷ್ಟೇ ಬಹಳಷ್ಟು ಸಲ ರಿಪೀಟೆಡ್ ಕ್ವಶನ್. 2022ರಲ್ಲಿ, 2018ರ GPSTR ಅಲ್ಲಿ, ಮತ್ತೆ 2012 ಅಥವಾ 15ರ ಒಂದು ಯಾವ್ದ್ರಲ್ಲಿ HSTR ಅಲ್ಲಿ ಕೇಳಿದ್ದಾರೆ. PC ಅಂತೂ ಬಹಳಷ್ಟು ಸಲ ಕೇಳಿದ್ದಾರೆ. ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ? ಪರಮ್ 8000, ಡೀಪ್ ಬ್ಲೂ, ಕ್ರೇವನ್, ಫೊಗಾಕೋ ಅನ್ನುವಂಥದ್ದು. ಸೊ ಇವೆಲ್ಲವೂ ಸಹ ಸೂಪರ್ ಕಂಪ್ಯೂಟರ್ಸ್. ಆದ್ರೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಥದ್ದು ಪರಮ್ 8000. ಜಪಾನ್ಗೆ ಸಂಬಂಧಪಟ್ಟಂಥದ್ದು ಫುಗುಕು, ಅಮೆರಿಕಾಗೆ ಕ್ರೇವನ್ ಅನ್ನುವಂಥದ್ದು. ಓಕೆ, ಅವುಗಳ ಬಗ್ಗೆ ಮಾಹಿತಿ ಪ್ರಶ್ನೆ ಇದ್ರೆ ಹೇಳ್ತೀನಿ. ಮುಂದಿನ ಪ್ರಶ್ನೆ, ಭಾರತದ ಸೂಪರ್ ಕಂಪ್ಯೂಟರ್ನ ಅಭಿವೃದ್ಧಿ ಯೋಜನೆಯನ್ನ ಯಾವ ಸಂಸ್ಥೆ ಮುನ್ನಡೆಸಿತ್ತು ಅಂತ ಕೇಳಿದರೆ. ಸೊ ಇದನ್ನ ನಾನು ನಿನ್ನೆ ತಾನೇ ಕೆಲವೊಂದಿಷ್ಟು MCQs ನ ಚರ್ಚೆ ಮಾಡಿದ್ದೀನಿ. ಅದರಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಹೇಳಿದ್ದೀನಿ ನೋಡಿ. ಸೂಪರ್ ಕಂಪ್ಯೂಟರ್ನ ಯಾವ ಒಂದು ಸಂಸ್ಥೆ ಅಭಿವೃದ್ಧಿ ಪಡಿಸ್ತು, ಯಾರನ್ನ ಅಭಿವೃದ್ಧಿ ಪಡಿಸ್ತಾರೆ ಅಂತದ್ದು? ಇಸ್ರೋ, CDAC, DRDO, BARC ಅಂತ ಇದೆ, ಬಾರ್ಕ್ ಅಂತ ಇದೆ. ಸೊ ಯಾವ್ದು ಈ ಸಂಸ್ಥೆನ ಮುನ್ನಡೆಸುತ್ತೆ ಸೂಪರ್ ಕಂಪ್ಯೂಟರ್ನ? ಎಸ್, ಯಾವ್ದಾಗುತ್ತೆ? CDAC. ಸೊ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಭಾಷೆಗಳಲ್ಲಿ ಯಂತ್ರ ಭಾಷೆಯನ್ನ ಏನೆಂದು ಕರೀತೇವೆ? ಯಂತ್ರ ಭಾಷೆ ಅಂದ್ರೆ ನಾವು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ರೆ ಸಾಕದು. ಹೈ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲ್ಯಾಂಗ್ವೇಜ್, ಮಷಿನ್ ಲ್ಯಾಂಗ್ವೇಜ್, ಬೇಸಿಕ್ ಲ್ಯಾಂಗ್ವೇಜ್ ಅಂತ ಇದೆ. ಸೊ ನಮಗೆ ಕಂಪ್ಯೂಟರ್ಗೆ ಅರ್ಥವಾಗುವಂತ ಏಕೈಕ ಭಾಷೆ ಯಾವುದು? ಯಂತ್ರ ಭಾಷೆ, ಮೀನ್ಸ್ ಮಷಿನ್ ಲ್ಯಾಂಗ್ವೇಜ್. ಸೊ ಅಸೆಂಬ್ಲಿ ಲ್ಯಾಂಗ್ವೇಜ್ ಮತ್ತೆ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಕನ್ವರ್ಟ್ ಮಾಡೋಕೆ ಅಸೆಂಬ್ಲರ್, ಕಂಪೈಲರ್ ಬೇಕಾಗುತ್ತೆ. ಅವುಗಳ ಬಗ್ಗೆ ಮಾಹಿತಿ ಇದ್ರೆ ಇಲ್ಲೇ ತಿಳಿಸ್ತೀನಿ, ಇಲ್ಲ ಅಂತಂದ್ರೆ ಇದೆ ಮುಂದೆ ಇದೆ, ಅದನ್ನ ಚರ್ಚೆ ಮಾಡೋಣ. ಕಂಪೈಲರ್ ನ ಮುಖ್ಯ ಕೆಲಸ ಏನು? ವೈರಸ್ ತೆಗೆದುಹಾಕೋದು, ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಪರಿವರ್ತಿಸುವುದು, ಫೈಲ್ ಮುದ್ರಿಸುವುದು, ಇಂಟರ್ನೆಟ್ ಸಂಪರ್ಕ ನೀಡುವುದು ಅಂತ ಇದೆ. ಕಂಪೈಲರ್ ಗಳು ಏನ್ ಮಾಡ್ತವೆ ಅಂತಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಮೀನ್ಸ್ ಈಗ ನಾನೇನ್ ಟೈಪ್ ಮಾಡ್ತಾ ಇದೀನೋ ಆ ಟೈಪ್ ಮಾಡೋದು ಕಂಪ್ಯೂಟರ್ಗೆ ಅರ್ಥ ಆಗೋ ರೀತಿಯಲ್ಲಿ ಕನ್ವರ್ಟ್ ಮಾಡೋದು ಯಾರು? ಕಂಪೈಲರ್ ಎನ್ನುವಂಥದ್ದು. ಇನ್ನ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿದ್ದಾರೆ. ಪೈಥಾನ್, ಮಷಿನ್ ಕೋಡ್, ಬೈನರಿ, ಅಸೆಂಬ್ಲಿ ಅಂತ ಇದೆ. ನೋಡಿ, ಬೈನರಿ ಎನ್ನುವಂಥದ್ದು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸೊ ನಿಮ್ಗೆ ಇಲ್ಲಿ ಕೇಳಿರುವಂತದ್ದು ಯಾವುದು? ಹೈ ಲೆವೆಲ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿದರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೈಥಾನ್, ಜಾವಾ, C++, ಪೈಥಾನ್ ಇವೆಲ್ಲವೂ ಸಹ ಹೈ ಲೆವೆಲ್ ಲ್ಯಾಂಗ್ವೇಜ್ ಬರ್ತವೆ. ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ನಲ್ಲಿ ಬೈನರಿ ನಂಬರ್ ಸಿಸ್ಟಮ್ ನ ಆಧಾರ ಸಂಖ್ಯೆ ಎಷ್ಟು? ಸೊ ಯಾವ ಬೇಸ್ ಅಲ್ಲಿ ಹೇಳ್ತೀವಿ ಅಂತ ಹೇಳ್ತಾರೆ. ಸೊ 2 ಪವರ್ ಅಲ್ಲಿ ಹೇಳ್ತೀವಿ. ಓಕೆನಾ? ಬೈನರಿ ಅಂತಂದ್ರೆ 2 ಅಂತ ಅರ್ಥ. ಓಕೆನಾ? ಮತ್ತೆ ಫಾರ್ ಎಕ್ಸಾಂಪಲ್ GB ಗೆ ಎಷ್ಟಿರುತ್ತೆ ಬೈನರಿ ನಂಬರ್ ನ ಬೇಸ್ ಪವರ್ ಎಷ್ಟಿರುತ್ತೆ ಅಂತೆಲ್ಲ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಸರಿಯಾಗಿ ನಿಮ್ಗೆ ಮಾಹಿತಿ ಇರಲಿ. ಬೈಟ್ಗೆ 2^10 ಅಂತ ಕರಿತೀವಿ, KB ಗೆ 2^20, MB ಗೆ 2^30. ಸೊ ಈ ರೀತಿಯಾಗಿ ಹೇಳ್ತಾ ಹೋಗ್ತೀವಿ. ಸೊ ಅದ್ರ ಬಗ್ಗೆನೂ ನಿಮ್ಗೆ ಮಾಹಿತಿ ಇರಲಿ. ಸೊ ಕ್ವಶನ್ಸ್ ಮುಂದೆ ಇದ್ರೆ ನಾನು ಕಂಪ್ಲೀಟ್ ಆಗಿ ಅದನ್ನ ಚರ್ಚೆ ಮಾಡ್ತೀನಿ. ಡೆಸಿಮಲ್ ನಂಬರ್ ಸಿಸ್ಟಮ್ ನ ಆಧಾರ ಎಷ್ಟು? 2, 8, 10, 16 ಅಂತಿದೆ. ಡೆಸಿಮಲ್ ಮೀನ್ಸ್ ದಶಮಾಂಶ ಪದ್ಧತಿ. ಸೊ ದಶಮ ಅಂತಂದ್ರೆ 10. ಸೊ ಆಧಾರ ಸಂಖ್ಯೆ ಎಷ್ಟಿರುತ್ತೆ? 92. ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಎಸ್, ನಮ್ಮ ಮುಂದಿನ ಪ್ರಶ್ನೆ, ಎಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ನ ಆಧಾರ ಎಷ್ಟು? 2, 8, 10, 16 ಅಂತ. ಡೆಸಿಮಲ್ ಅಂತಂದ್ರೆ 10, ಎಕ್ಸಾ ಅಂತಂದ್ರೆ 6, 16. ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಆಕ್ಚುಲಿ ನಮಗೆ 16 ನಂಬರ್ಗಳಿಲ್ಲ. ಸೊ 0 ಇಂದ 9 ತೆಗೆದುಕೊಳ್ತೀವಿ. ಮತ್ತೆ ಆ ಒಂದು 11ನೇದಕ್ಕೆ ನಾವೇಂತ ಕರಿತೀವಿ? ಎ ಅಂತ ಕೊಡ್ತೀವಿ. ABCDEF ಅಂತ ಈ ರೀತಿಯಾಗಿ ಕೊಡ್ತೀವಿ. ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. 94ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವುದು? ಬಹಳಷ್ಟು ಸಲ ರಿಪೀಟೆಡ್ ಕ್ವಶನ್ಸ್ ಇವೆಲ್ಲ. MS ವರ್ಡ್, ಲಿನಕ್ಸ್, ವಿಂಡೋಸ್, ಬಯೋಸ್ ಅಂತ ಇದೆ. ಇವೆಲ್ಲವೂ ಸಹ ಕೆಲವೊಂದಿಷ್ಟು ಆಪರೇಟಿಂಗ್ ಸಿಸ್ಟಮ್ಗಳಿದಾವೆ. ಸೊ ಇಲ್ಲಿ MS ವರ್ಡ್ ಅನ್ನೋಂಥದ್ದು ಮಾತ್ರ ಏನಾಗುತ್ತೆ? ಇದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗುತ್ತೆ. ಸೊ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಎಸ್, ಮುಂದಿನ ಪ್ರಶ್ನೆ, ಆಪರೇಟಿಂಗ್ ಸಿಸ್ಟಮ್ ನ ಉದಾಹರಣೆ ಯಾವುದು? ಉಬಂಟು, MS ಎಕ್ಸೆಲ್, ಅಡೋಬ್ ಫೋಟೋಶಾಪ್,
VLC ಮೀಡಿಯಾ ಪ್ಲೇಯರ್ ಅಂತ ಇದೆ. ಈ ಮೂರು ಸಹ ಏನಾಗುತ್ತೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗುತ್ತೆ. ಸೊ ಉಬಂಟು ಮಾತ್ರ ಏನಾಗುತ್ತೆ ಆಪರೇಟಿಂಗ್ ಸಿಸ್ಟಮ್ ಆಗುತ್ತೆ. ಮುಂದಿನ ಪ್ರಶ್ನೆ, ಗೂಗಲ್ ಕ್ರೋಮ್ ಯಾವ ವಿಧದ ಸಾಫ್ಟ್ವೇರ್ ಆಗಿದೆ? ವೆಬ್ ಬ್ರೌಸರ್, ಆಪರೇಟಿಂಗ್ ಸಿಸ್ಟಮ್, ಆಂಟಿ ವೈರಸ್, ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಅಂತ ಇದೆ. ನೋಡಿ, ಗೂಗಲ್ ಕ್ರೋಮ್ ಅನ್ನುವಂಥದ್ದು ಒಂದು ರೀತಿಯಾಗಿ ಅಪ್ಲಿಕೇಶನ್ ಸಾಫ್ಟ್ವೇರ್. ಅದರಲ್ಲಿ ಯಾವ ವಿಧದ ಸಾಫ್ಟ್ವೇರ್ ಅಂತ ಆಕ್ಚುಲಿ ಸಾಫ್ಟ್ವೇರ್ಸ್ ಕೊಟ್ಟಿಲ್ಲ. ಅದೊಂದು ವೆಬ್ ಬ್ರೌಸರ್, ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳಿದ್ರೆ, ನೋಡಿ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ಸಿಸ್ಟಮ್ ಸಾಫ್ಟ್ವೇರ್ ಅಂತ. ನಮಗೆ ವೆಬ್ ಇದು ವೆಬ್ ಬ್ರೌಸರ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗುತ್ತೆ. ಸೊ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಕೊನೆಯ 4 ಪ್ರಶ್ನೆಗಳು ನೋಡೋಣ. ಕಂಪ್ಯೂಟರ್ ನಲ್ಲಿ Ctrl+F ಶಾರ್ಟ್ಕಟ್ ಕೀಯ ಉಪಯೋಗ ಏನು? Ctrl+F ನೋಡಿ, ಶಾರ್ಟ್ಕಟ್ ಕೀಸ್ಗೆ ನಾನು ಒಂದು ವಿಡಿಯೋನೇ ಮಾಡಿಟ್ಟಿದ್ದೀನಿ, ಮತ್ತೆ ನಿಮ್ಗೆ ಅದನ್ನ ವಿತ್ ಡೆಮೋ ತೋರಿಸಿದ್ದೀನಿ. ಓಕೆನಾ? ಅದನ್ನ ಗಮನಿಸಿ ನೋಡ್ಕೊಳ್ಳಿ ಯಾವ ರೀತಿಯಾಗಿ Ctrl+F ಮಾಡಿದ್ರೆ ಏನಾಗುತ್ತೆ ಎನ್ನುವಂಥದ್ದು. Ctrl+F ಅಂತಂದ್ರೆ ಫೈಂಡ್, ಫಾರ್ಮೆಟ್, ಫೈಲ್, ಫಾಂಟ್ ಅಂತ ಇದೆ. ಫೈಂಡ್ ಎನ್ನುವಂಥದ್ದು ಹುಡುಕುವುದು ಎನ್ನುವಂಥದ್ದು. ಕೊನೆಯ 3 ಪ್ರಶ್ನೆಗಳು. ಕಂಪ್ಯೂಟರ್ ನಲ್ಲಿ Ctrl+N ಶಾರ್ಟ್ಕಟ್ ಕೀಯ ಉಪಯೋಗ ಏನು ಅಂತ ಕೇಳಿದ್ದಾರೆ. ನ್ಯೂ ಡಾಕ್ಯುಮೆಂಟ್, ನೆಕ್ಸ್ಟ್ ಪೇಜ್, ನೆಟ್ವರ್ಕ್, ನಂಬರಿಂಗ್ ಅಂತ ಇದೆ. Ctrl+N ಅಂತ ಪ್ರೆಸ್ ಮಾಡಿದ್ರೆ ನಮಗೆ ನ್ಯೂ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಕೊನೆಯ 2 ಪ್ರಶ್ನೆಗಳು. ಕೆಳಗಿನವುಗಳಲ್ಲಿ ಇಮೇಲ್ ಸೇವೆ ಯಾವುದು? ಓಕೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಜಿಮೇಲ್, ಗೂಗಲ್ ಮ್ಯಾಪ್ಸ್, ಗೂಗಲ್ ಡ್ರೈವ್, ಯೂಟ್ಯೂಬ್ ಅಂತ ಇದೆ. ನೋಡಿ, ಇವುಗಳಿಗೆಲ್ಲಕ್ಕೂ ನಾವು ಇಮೇಲ್ ಅನ್ನ ಲಾಗಿನ್ ಮಾಡಬೇಕು. ಆದ್ರೆ ಆ ಇಮೇಲ್ ನ ಸೇವೆ ಸರ್ವಿಸ್ ಯಾವುದು ಅಂತಂದ್ರೆ ಜಿಮೇಲ್. ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಹಾಗೂ ಇವತ್ತಿನ ಕೊನೆಯ ಪ್ರಶ್ನೆ, ಕಂಪ್ಯೂಟರ್ನ ಕಾರ್ಯಕ್ಷಮತೆ ಮುಖ್ಯವಾಗಿ ಯಾವುದರ ಮೇಲೆ ಅವಲಂಬಿತವಾಗಿರುತ್ತದೆ? CPU, ರ್ಯಾಮ್, ಸ್ಟೋರೇಜ್, ಮಾನಿಟರ್ನ ಗಾತ್ರ, ಕೀಬೋರ್ಡ್ನ ಬಣ್ಣ, ಸ್ಪೀಕರ್ನ ಗುಣಮಟ್ಟ ಅಂತ ಇದೆ. ಸೊ ಎಫಿಷಿಯನ್ಸಿ, ಒಂದು ಕಂಪ್ಯೂಟರ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಅಂತಂದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಅದು ಎಲ್ಲಿ ನಾವು ಯಾವ CPU ನ ಬಳಸ್ತಾ ಇದೀವಿ, ಅದರ ರ್ಯಾಮ್ ಎಷ್ಟು, ಸ್ಟೋರೇಜ್ ಎಷ್ಟು. ನೀವು ಒಂದು ಮೊಬೈಲ್ ತಗೊಂಡ್ರು ಅಷ್ಟೇ ಅಲ್ವಾ, ಅದನ್ನೇ ಗಮನಿಸ್ತೀವಲ್ವಾ? ಒಂದು ಒಂದು ರ್ಯಾಮ್ ಎಷ್ಟಿರುತ್ತೆ, ರೋಮ್ ಎಷ್ಟಿರುತ್ತೆ, ಬ್ಯಾಟ್ರಿ ಎಷ್ಟು ಚಾರ್ಜ್ ಎಷ್ಟು ಕೊಡುತ್ತೆ, ಎಷ್ಟು ಸ್ಪೀಡ್ ಆಗಿ ಅದು ವರ್ಕ್ ಆಗುತ್ತೆ ಅಂತ ಡಿಪೆಂಡ್ ಆಗಿರುತ್ತೆ. ಕಂಪ್ಯೂಟರ್ನ ಕಾರ್ಯಕ್ಷಮತೆ ಯಾವ್ದ್ರ ಮೇಲೆ ಅವಲಂಬಿತ ಆಗಿರುತ್ತೆ? CPU, ರ್ಯಾಮ್ ಮತ್ತೆ ಸ್ಟೋರೇಜ್. ಸ್ನೇಹಿತರೆ, ಬಹಳಷ್ಟು ಒಟ್ಟಾರೆಯಾಗಿ ಈ ಒಂದು 100 ಪ್ರಶ್ನೆಗಳು ನಿಮಗೆ ಬಹಳ ಉಪಯುಕ್ತ ಆಗಿದಾವೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಪ್ರಶ್ನೆ ನಾನು ಉತ್ತರ ತಪ್ಪು ಕೊಟ್ಟಿದ್ದಲ್ಲಿ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ತಿಳಿಸಬಹುದು. ಜೊತೆಗೆ ನಿಮಗೆ ಈ ಸೆಷನ್ ನಿಮಗೆ ಉಪಯುಕ್ತ ಆಗಿದೆ ಅಂತಂತಂದ್ರೆ ಜಸ್ಟ್ ನೀವೇನ್ ಮಾಡ್ಬೋದು, ನೀವು ಈ ಒಂದು ತರಗತಿಯನ್ನ ನಿಮ್ಮ ಹೆಚ್ಚು ಜನ ಸ್ನೇಹಿತರಿಗೆ ಶೇರ್ ಮಾಡಿ. ಜೊತೆಗೆ ತರಗತಿ ಹೇಗಿತ್ತು ಎನ್ನುವಂಥದ್ದು, ಸೊ ಹೇಗಿತ್ತು ಮತ್ತೆ ಇದೇ ರೀತಿ ಪ್ರಶ್ನೆಗಳನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ಕಂಟಿನ್ಯೂ ಮಾಡೋಣವಾ ಬೇಡ ಅನ್ನೋಂಥದ್ದು ಸಹ ನೀವು ನಮಗೆ ವಿಡಿಯೋದಲ್ಲಿ ತಿಳಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ನ ಮುಂದಿನ ಒಂದು ವಿಡಿಯೋಗಳಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.